ಎಲ್ಲ ಭಕ್ತಾದಿಗಳಿಗೆ ವಿನಂತಿ ಮಾಡ್ಕೋದೇನಂತಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಭಕ್ತರು ಪ್ರತಿಯೊಬ್ಬರು ಈ ವಿಡಿಯೋ ನೋಡಿರ್ತಕ್ಕಂಥ ಭಕ್ತರು ಇಲ್ಲಿ ಉಳಿವಿ ಹೋಗ್ತಕ್ಕಂಥ ಭಕ್ತರು ಇಲ್ಲಿ ಚನ್ನಬಸವಣ್ಣವ್ರ ಮಹಾಮನೆಯ ದಾಸೋಹ ಮಂಟಪಕ್ಕೆ ಪ್ರತಿಯೊಬ್ಬರು ಬರಲಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿ ದೇವರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ನಮ್ಮ ಕಲಘಟಗಿ ಪಟ್ಟಣದ ಅಂದರೆ ನಮ್ಮ ಹುಬ್ಬಳ್ಳಿ ಮತ್ತು ಕಲಘಟಗಿ ರಸ್ತೆಯ ಮಧ್ಯದಲ್ಲಿರುವ ತಡಸ ಕ್ರಾಸ್ ಅಂತ ಏನು ಹೇಳ್ತೇವೆ. ತಡಸ ಕ್ರಾಸ್ದಿಂದ ಸ್ವಲ್ಪ ಮುಂದೆ ಹೋದರೆ ಎಡಭಾಗದಲ್ಲಿ ಇರುವಂತಹ ಬಸವೇಶ್ವರರ ಮಹಾಮನೆ ಅಂತ ಹೇಳ್ತೇವೆ. ಶರಣ ತಿಪ್ಪಣ್ಣ ಉಳುವಪ್ಪ ಕುರುಗುಂದವರು ನಿರ್ಮಿಸಿರುವಂತಹ ಚನ್ನ ಬಸವೇಶ್ವರರ ಮಹಾಮನೆ ಮತ್ತು ದಾಸೋಹ ಮಂಟಪ ಅಂತ ಏನು ಹೇಳ್ತೇವೆ. ಬರ್ರಿ ಒಂದ್ಸಲ ನೋಡ್ಕೊಂಡ್ ಬರೋಣ. ಅಪ್ಪ ನಮಸ್ಕಾರ ರೀ. ಶರಣ ಸರ್ ನಮಸ್ಕಾರ ನಮಸ್ಕಾರ. ಬರ್ರಿ 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 ಬರ್ರಿ. ಇವೆಲ್ಲ ನೀವ ತಯಾರು ಮಾಡಿದ್ದು ಅಂತಲ್ರಿ? ಹೌದ್ರಿ ಸರ್, ನಾವ ತಯಾರು ಮಾಡಿದ್ರಿಲ್ಲ. ಕರೆಕ್ಟ್ ಕಾಣಿಸ್ತೇನ್ರಿ? ಇರ್ಲಿಲ್ರಿ ಚಕಡಿ. ಈ ಚಕಡಿ ನೀವು ತಯಾರು ಮಾಡ್ರಿ ಒಟ್ಟ? ಇಷ್ಟು ಎಲ್ಲ? ಹೌದ್ರಿ. ಓಹೋ ನಾನು ತಗೊಂಡ್ರಿ. ಚಕಡಿ ಪರ್ಫೆಕ್ಟ್ ಆಗೈತೆ ನೋಡ್ರಿ, ನ್ಯಾಚುರಲ್. ಅದ್ದಿ ಹೊಸ ದೊಡ್ಡ ಹೆಂಗಿರ್ತಲ್ರಿ, ಸೇಮ್ ಟು ಸೇಮ್ ಕಬ್ಬಿನ ಹಳಿ, ಕಬ್ಬಿನ ಗಡ್ಡಿ ಬಳಿ ರೀ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕಬ್ಬಿನ ಇರ್ಸು, ಆ ಹಳಿನೂ ಕಬ್ಬಿನದ ಗಡ್ಡಿ ಬಳಿ, ಬಾಯ್ಬಳಿ, ಇರ್ಸು ಎಲ್ಲ ಕಬ್ಬಿನದ ಇರುತ್ತೆ. ನಿಮ್ಗೆ ತೆಗೆದು ತೋರಿಸ್ತಂತ ಹೇಳ್ರಿ. ರೈತಾಪಿ ಜನಕ್ಕೆ ಹೆಂಗಿರ್ತೈತಿ ದೊಡ್ಡ ಚಕಡಿ ಮೊದಲೇ ಅದ ತರನ. ಅಂದ್ರೆ ಈಗ ಕಬ್ಬಿನ ಚಕಡಿ ಬಂದವಲ್ರಿ, ಈಗ ಬಂದವ್ಬಿಡ್ರಿ. ಈಗ ಆದ್ರೆ ನಾನು ಕಬ್ಬಿನ ಚಕಡಿ ಮಾಡ್ತಿದ್ದೆ, ಆದ್ರೆ ಈಗಿನವ್ರಿಗೆ ಈ ಚಕಡಿ ಕಾಣಕ್ ನೋಡಕ್ ಸಿಗೋದು ಇದು ಮಾದರಿ ರೀ. ಹೌದೌದು. ಇದಕ್ಕಿಂತ ಮೊದಲ ಬಂಡಿ ಇದ್ದು ರೀ. ಈಗ ಇನ್ನೊಂದು ಬಂಡಿ ಮಾಡಿರ್ತೇನ್ರಿ. ಹಿಂದಿನ ಇದಕ್ಕಿಂತ ಮುಂಚೆ ಬಂಡಿ ಇದ್ದು ರೀ. ಅವ್ರ ತೇರಿನಗಾಲ ಇರ್ತಲ್ಲ ಆ ತರ ಅಂತದ್ದು ಇನ್ನೊಂದ್ ಸರ್ತಿ ಮಾಡಿರ್ತೇನ್ರಿ. ಇನ್ನೊಂದು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಂದ್ರೆ ಈಗಿನವ್ರಿಗೆ ಅವ್ ನೋಡಕ್ ಸಿಗಲ್ಲ. ಯಾಕಂದ್ರೆ ನಾವೆಲ್ಲ ಮಾದರಿ ಮಾಡಿ ನಾವು ಸಹಿತ ಬಂಡಿ ನೋಡಿಲ್ರಿ. ಮತ್ತೆ ಅದಕ್ಕೆ ಅನ್ನಕತ್ತಾನೆ ಇವನ್ನೆಲ್ಲ ನೋಡಿ ಬಿಡ್ರಿ. ಇದಕ್ಕಿಂತ ಮೊದಲು ಬಂಡಿ ಬಂಡಿ ಅದನ್ನು ರೈತಾಪಿ ಮಂದಿನೂ ಅದರ ಉಪಯೋಗ ಮಾಡ್ತಿದ್ದಾರೆ. ಈಗ ಕೃಷಿಗೂ ಎಲ್ಲ ಪೂರ ಉಪಕರಣಗಳನ್ನೆಲ್ಲ ಮಾಡ್ತೇನ್ರಿ. ಕಂಪ್ಲೀಟ್ ಮಾಡಿ ಇಲ್ಲಿ ಒಂದು ಜನತಾ ಇಂಗ್ಲಿಷ್ ಸ್ಕೂಲಿಗೆ ಕೊಟ್ಟಿದ್ದೀರಿ. ಅವನು ಕಂಪ್ಲೀಟ್ ಎಡಿ ಕುಂಟಿಲಿಂದ ಹೇಳ್ಕೊಂಡು ಕುರ್ಚಿಗೆ, ಕುಡುಗೋಲು, ಜಂತ್ ಕುಟ್ಟಿ, ಗ್ವಾರಿ ಎಲೆ, ಕುಂಟಿ, ರೆಂಟಿ, ಕೂರ್ಗಿ, ಬಿತ್ತೋಂಗರಿ, ನಟ್ಟು, ಚಕ್ಕಡಿ, ರೈತರಿಗೆ ಏನ್ ಬೇಕು ಉಪಕರಣ ಎಲ್ಲ ಮಾಡಿರೋದು. ಪ್ರತಿಯೊಂದು ರೈತರ ಸಲಕರಣೆಗಳು ಏನಿರ್ತಾವ್ರಿ ಎಲ್ಲ ಮಾಡಿ ಒಂದು ಜನತಾ ಇಂಗ್ಲಿಷ್ ಸ್ಕೂಲಿಗೆ ಕೊಟ್ಟಿದ್ದೀರಿ. ಏನು ರೈತರಿಗೆ ನೋಡಕ್ ಒಂದ್ ಸ್ವಲ್ಪ ಇದಾಗ್ಲಿ ಅಂತ ಐತೇನ್ರಿ. ಅದನ್ನ ಇಲ್ಲ ಕಬ್ಬಿಣದ ಮಾಡ್ಬೋದು ಐತ್ರಿ. ನಾನು ಅದನ್ನ ಇಲ್ಲ ಇದ ಚಲೋ ಆಗಿತ್ತು ಇದು ಮಾಡಿದ್ದೆ. ಅಂದ್ರೆ ಈಗ ನಾವ್ ನೋಡಕ್ ಸಿಗುದಿಲ್ಲಲ್ರಿ. ಪೂರ ಎಲ್ಲ ಸಾಗೋನಿದೆ ಪೂರ ಸಾಗೋನಿದೆ. ಅದು ಚನ್ನಬಸವನ ಮುಖ ಹೊಡಕ್ ಕುಡಿಸಿದ್ರಿ ನಾ ಇದನ್ನ ಎಲ್ಲಾರಿಗೆಲ್ಲಾರಿ ಹಾಕಿ ಶ್ರೀ ಚನ್ನ ಅದಕ್ಕೆ ಬ್ಯಾನರ್ ಒಳಗ ನಮ್ ಈ ದೇವಸ್ಥಾನದ ಫೋಟೋ ಹಾಕಿ, ಚನ್ನಬಸವನ ಫೋಟೋ ಹಾಕಿ, ಉಳಿವಿ ಚನ್ನಬಸವೇಶ್ವರ ದಾಸೋಹ ಹಾಗೂ ವಿಶ್ರಾಂತಿ ಮಂಟಪ ಅಂತ ಇತ್ರಿ. ಅದ್ರೊಳಗ ಬೋರ್ಡ್ ಹೆಸರು ಅದು ನಮ್ಮ ಬ್ರದರ್ ಒಬ್ರು SP ಇದ್ರಿ. ಅವರು ಮೊನ್ನೆ ರಿಟೈರ್ಡ್ ಆತ್ರಿ. ಅವರು ನಾ ಇದನ್ನ ಒಯ್ದ ಅಂತಂದ್ರು. ಈ ಫೋಟೋ ಐತಿ ತೋರಿಸ್ತೀನಿ ನಿಮ್ಗೆ. ಅದಕ್ಕೆ ಅದನ್ನ ಬ್ಯಾನರ್ ಅವ್ರ ಹೆಸರಲ್ಲೇ ಒಂದು ಬ್ಯಾನರ್ ಮಾಡಿ ಹಾಕಿದ್ರಿ. ಅವ್ರು ತಗೊಂಡೋಗಿದ್ರಿ ಅದನ್ನ. ಅವ್ರು ಮೊನ್ನೆ ಹೋದ ಅದನ್ನ ಎಲ್ಲಾ ಕೊಲಾರಿ ಬಿಚ್ಚಿ ಆ ಬ್ಯಾನರ್ ಎಲ್ಲ ತೆಗೆದು ಹಿಂಗ್ ಇಟ್ಬಿಟ್ಟಿದ್ರಿ ಅವರು. ಇದು ಯಾವಾಗ ಮಾಡ್ರಿ ಒಟ್ಟ? ಇವನ್ನೆಲ್ಲ ಒಂದು ಸುಮಾರು ಒಂದು 17-18 ವರ್ಷ ಆಯ್ತ್ರಿ ಮಾಡಿ. ಈ ದೇವಸ್ಥಾನ ಮಾಡಿರಿ ಅಂದ್ರೆ ಇದಕ್ಕಿಂತ ಮೊದಲು ಒಂದು ಮಾಡಿದ್ದೀರಿ. ಅದು ಸೇಮ್ ಐತ್ರಿ. ಅದು ಉಳಿವಿ ದೇವಸ್ಥಾನಕ್ಕೆ ಕೊಟ್ಟಾರ. ಅಲ್ಲಿ ಒಂದ್ ಐತ್ರಿ. ಅವರೆಲ್ಲ ಗ್ಲಾಸ್ ಫ್ರೇಮ್ ಮಾಡಿ ಇಟ್ಟಾರ್ರಿ ಅದ್ರಲ್ಲಿ. ಅದನ್ನ ಮೊದಲು ಮನೆಯಾಗ ಇಡಕಂತ ಮಾಡಿದ್ದಾರೆ. ಆಮೇಲೆ ಏನ್ ಅನ್ಸ್ತಿ ಇಲ್ಲಿಕ್ಕಿಂತ ಅಲ್ಲಿ ಹೋದ್ರ ಅಲ್ಲಿ ಸಾವಿರಾರು ಭಕ್ತರು ನೋಡ್ತಾರ ಅಲ್ಲಿ ಕೊಟ್ಟಾರೆ. ಅವರೆಲ್ಲ ಕಮಿಟಿ ಅವ್ರು ಬಂದು ಅವರೇ ಗಾಡಿ ಬಸವಣ್ಣನ ಮೂರ್ತಿ ಏನು ಕಾಣ್ತೈತಲ್ಲ ಆ ಉಳಿ ಒಳಗ ದರ್ಶನ ಸೇಮ್ ಎಲ್ಲ ಹಂಗದವ್ರಿ. ಮತ್ತ ಆ ಮೂರ್ತಿನ ಹೆಂಗ್ ಮಾಡಿ ಗೊತ್ತೇನ್ರಿ, ನಾವು ಸುಮ್ಮನೆ ಕುಡಿಸಿಲ್ರಿ. ಅವೆಲ್ಲಾ ಮೂರ್ತಿ ತಗೊಂಡೋಗಿ ಈ ಪಾದಕ್ಕೆ ಅದ ನೋಡ್ರಿ ಚನ್ನಬಸವನವ್ರಿ, ಬಸವಣ್ಣವ್ರಿ, ಇವನ್ ತಗೊಂಡೋಗಿ ಅಲ್ಲಿ ಚನ್ನಬಸವನ ಗದ್ದಿಗೆ ಮುಟ್ಟಿಸಿ ಅಭಿಷೇಕ ಮಾಡಿಸಿ ಎಲ್ಲಾ ಶುದ್ಧ ಮಾಡ್ಕೊಂಡ್ಬಂದ್ ಅವ್ನ ಸ್ಥಾಪನೆ ಮಾಡೋರಿ. ಅಲ್ಲಿ ಉಳಿಗೆ ಹೋಗಿ ಬಂದವ್ರಿ ನೋಡ್ರಿ. ಆ ಈ ಪಾದಕ್ಕೆ ಮತ್ತೆ ಈ ಮೂರ್ತಿನೂ ಅಲ್ಲಿರಿ. ಉಳಿಗೆಲ್ಲ ಅಲ್ಲಿ ತಗೊಂಡ್ರೆ
ಶುದ್ಧ ಮಾಡ್ಸೋ ಮುಂದೆ ಇದು ಮಾಡವ್ರೆ. ಅದು ತೇರ್ನ ಕುಡಿಸ್ತೀವ್ರಿ. ತೇರ ರಥೋತ್ಸವ ದಿವಸ ತೇರ್ನ ಕುಡಿಸಿ ಅವತ್ತ ರಥೋತ್ಸವ ಮಾಡ್ತೀವ್ರಿ. ಎಲ್ಲ ಹೂವಿನ ಅಲಂಕಾರ ಮಾಡಿ. ಇದ ರಥೋತ್ಸವ ಅಲ್ಲಿ ಉಳಿ ಒಳಗ ಆಗ್ತೈತಲ್ಲ ಅದೇ ಡೇಟ್ ಅದೇ ಟೈಮಕ್ಕೆ ಮಾಡ್ತೀವ್ರಿ. ಏನ್ ಟೈಮ್ ಹೆಚ್ಚು ಕಡಿಮೆ ಮಾಡಲ್ರಿ. ಈ ಚಂದ ಬಸವಣ್ಣವ್ರ ಮೂರ್ತಿ ಆಗ್ಲಿ ಬಸವಣ್ಣವ್ರ ಮೂರ್ತಿ ಆಗ್ಲಿ ಇವನು ಸಹಿತ ನೀವ ತಯಾರು ಮಾಡಿ? ನಾನು ತಯಾರು. ಇಲ್ಲಿ ಏನು ತಂದದ್ದು ಯಾವ್ದು ಇಲ್ಲ ನೋಡ್ರಿ. ತಯಾರು ಮಾಡಿದ್ದ ಒಟ್ಟ ಇವ್ ನೋಡ್ರಿ, ಈ ಗೊಂಡೆ ಆತ, ಜೂಲ ಐತಿ, ಇವೆಲ್ಲ ಹನಿಕಟ್ಟ ಎಲ್ಲಿ ರೆಡಿಮೇಡ್ ಸಿಗಲ್ರಿ. ಇಷ್ಟ ಗುಂಡಪಟ್ಟಿ ಈಟ ಸಿಗಲ್ರಿ. ಇಲ್ಲೇ ನಾನೇ ತಯಾರು ಮಾಡಿದ್ರಿ. ಈ ಮೂರ್ತಿ ಆತ, ಈಗ ನೋಡ್ರಿ ಎಲ್ಲ ಹಗ್ಗ ನೋಡ್ರಿ ಎಷ್ಟು ನ್ಯಾಚುರಲ್ ಆಗೈತೆ ನೋಡ್ರಿ. ಇವು ಜೂಲದು ಹಳೆವಾಗಿದ್ದು ಅಲ್ಲಿ ಇನ್ನೊಂದ್ ಸೆಟ್ ಅದಾವ್ರಿ. ಇವ್ ಮೊನ್ನೆ ನಮ್ SB ಹೋಯ್ತಾನ ಅಂತದಕ್ಕೆ ಮತ್ತೆ ಹೊಸ ರೆಡಿ ಮಾಡಿದ್ರು ಇವನ್ನೆಲ್ಲ. ಇದು ಲಾಟನ್ ನೋಡ್ರಿ. ರಾತ್ರಿ ಲಾಟನ್ ಕಟ್ಕೊಂಡು ಹೋಗಿದ್ರಲ್ಲ, ಲಾಟ ಮಾಡಿದ್ರು. ಅವಾಗೆಲ್ಲ ಮತ್ತೆ ಅವಲ್ರಿ. ಟಾರ್ಚ್ ಸಿಸ್ಟಮ್ ಇರೋದು. ಈಗೆಲ್ಲ ಲೈಟ್ ಗಿಟ್ ನಾವು ಮೊದ್ಲಿನ ಸಿಸ್ಟಮ್ ಇತ್ತು. ಇದು ಸಿಮೆಂಟ್ ಇಂದ ಇದು ಸಹಿತ ನೀವು ಮಾಡಿದ್ರಿ? ಮಣ್ಣಿಂದ್ರಿ ಇದೆ. ಮಣ್ಣಿಂದ ಇವೆಲ್ಲ ತಂತಿಲಿ ಇದನ್ನು ಸಹಿತ ನೀವ ತಯಾರು ಮಾಡಿದ್ರಿ? ಇಲ್ಲ, ನಾನು ತಯಾರು ಮಾಡಿದ್ದೆ. ರೆಡಿಮೇಡ್ ಸಿಗಲ್ರಿ. ಆಟ ರೆಡಿಮೇಡ್ ಅಂದ್ರೆ ಇದು ಒಂದು ನೋಡ್ರಿ, ಇಲ್ಲಿ ನೋಡ್ರಿ, ಇದೊಂದ್ರಿ. ಇಲ್ಲಾಂದ್ರೆ ಎಲ್ಲ ಹಳೆ ಮೊದ್ಲು ಇಲ್ಲೇ ತಯಾರು ಮಾಡಿದ್ವಿ. ಹೌದೌದೌದು. ಈ ದೇವಸ್ಥಾನ ಬೈರಿ ಗೀರಿ ಎಷ್ಟು ನ್ಯಾಚುರಲ್ ಆಗಿ ನೋಡ್ರಿ. ಸೇಮ್ ಇದು ಹಂಗೈತಲ್ರಿ. ಹಂಗೈತಿ. ಹೌದೌದು. ಪಾಯಲಿಂದ ಹಿಡ್ಕೊಂಡು ಎಲ್ಲ ಪ್ರತಿಯೊಂದು ಮೆಜರ್ಮೆಂಟ್ ಪ್ರಕಾರ ಹಂಗೆ ಐತ್ರಿ. ಅದೀಗ ಸ್ಕೇಲ್ ಹಾಕೊಂಡ ಮಾಡೇನ್ರಿ. ಆ ದೇವಸ್ಥಾನದ ಫೋಟೋ ತಗೊಂಡು ಎಲ್ಲ ಸ್ಕೇಲ್ ಹಾಕೊಂಡ ಮಾಡೇನ್ರಿ ನಾನು. 1.5 ವರ್ಷ ಬರೀ ರಾತ್ರಿ ಮಾಡೇನ್ ನೋಡ್ರಿ. ಹಗಲಿ ಒಂದಿನ ಮಾಡಿಲ್ಲ ಅವನ್ನ. ಅಂದ್ರೆ ಹಗಲಿ ಇಲ್ಲೇ ವರ್ಕ್ಶಾಪ್ ಕೆಲಸ ಮಾಡ್ತೇನ್ರಿ. ರಾತ್ರಿ ಹೋಗಿ ಚಾ ಕುಡಿದು ಮುಖ ಇಕ್ಕ ತಕೊಂಡು ಚಾ ಕುಡಿದು ಕುಂತಂದ್ರೆ ರಾತ್ರಿ 11 ಗಂಟೆ ಮಟ್ಟ ಮಾಡಿದ್ರೆ 11 ಗಂಟೆ ಮೇಲೆ ಊಟ ಮಾಡಿ ಮತ್ತೆ ಬೆಳಿಗ್ಗೆ 4 ಗಂಟೆ 5 ಗಂಟೆ ಮಟ್ಟ ಮಾಡೋದ್ರಿ. 1-2 ತಾಸು ಮುಕ್ಕೋತಿದ್ದೇನೆ. ಮತ್ತೆ ಬೆಳಿಗ್ಗೆ ಎದ್ಕೊಳ್ಳಿ ಈ ಕಡೆ ಬರೋದ್ರಿ. ಇದು ಕುಲ್ಲಾನ ಇತ್ರಿ. ಈ ವರ್ಷ ಪೇಂಟ್ ಮಾಡಿ ಧೂಳು ಬಾಳ ಕುಂಟಾಕತ್ರಿ. ಸ್ವಚ್ಛ ಕ್ಲೀನ್ ಆಗ್ಲಿಲ್ರಿ. ಅದಕ್ಕೆ ಈ ಸಲ ಪ್ಲಾಸ್ಟಿಕ್ ಹಾಕಿದ್ರಿ ಮೇಲೆ. ಈ ಸಲ ಧೂಳು ಕುಂಟ್ರಲ್ರಿ ಏನಾದ್ರು. ಸೇಮ್ ಡಿಟ್ಟೋ ಅದ ತರನೇ ಐತಿ ನೋಡ್ರಿ. ಸೇಮ್ ಇದು ನೋಡ್ರಿ, ಇದಂಗ ಐತಲ್ರಿ. ಸೇಮ್ ಐತಿ. ಮೊದ್ಲಿನ ಕಲರ್ ಮಾಡೇನ್ರಿ. ಈ ಕಲರ್ ಚೇಂಜ್ ಮಾಡ್ಯಾರ ಅವ್ರು. ಗೋಲ್ಡ್ ಕಲರ್ ಮಾಡ್ಯಾರ. ನಾನು ಮೊದ್ಲಿನ ಕಲರ್ ಇಟ್ಟಿನ್ರಿಲ್ಲ ನೋಡ್ರಿ. ಇದು ಕಲರ್ ಸೇಮ್ ಟು ಸೇಮ್. ಮೊದಲು ಹೆಂಗಿತ್ತು ಸೇಮ್ ಹಂಗೈತೆ. ಹೌದೌದೌದು. ಕುಶಲಕರ್ಮಿ ಸೇವಾ ರತ್ನ ರಾಜ್ಯ ಪ್ರಶಸ್ತಿ. ಸಾಮಾನ್ಯದ್ದು ಬಾಳ ಇದ್ದವ್ರಿ. ನಾವು ಜಾಸ್ತಿ ಬಗ್ಗೆ ಆಸಕ್ತಿ ಸುಮ್ಮನೆ ಎಲ್ಲ ಬಿಟ್ಟು ಬಿಡ್ತಾರ. ಇದು ಇಲ್ಲಿ ಕಲಗಟ್ಟಿ ಒಳಗೆ ಕಾರ್ಯಕ್ರಮ ಇದ್ದೇನ್ರಿ ಇದು? ಹ್ಞೂ ರೀ, ಇಲ್ಲಿ ಕಲಗಟ್ಟಿ ಹೋದ್ರಿ. ಅಂದ್ರೆ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಮಾಡಿದ್ರಿ. ಓಕೆ. ಯಾವ ಶರಣರು ನಮ್ಗೆ ಬೇಕಂದ್ರೆ ಇಲ್ಲಿ ಬಂದ್ರೆ ಎಲ್ಲ ಸಿಗ್ತಾರ? ಇನ್ನೂ ಬಾಳ ಈಗ 50 ಅದಾವ್ರಿ. ಇವ ಇನ್ನು 720 ಅದಾವ್ರಿ. 770 ಅಮರ ಗಣಗಳ್ರಿ ಅವರು. ಎಲ್ಲ ಏನ್ರಿ ಅದ್ಭುತ ಸ್ಟೋರಿ ರೀ ಅವೆಲ್ಲ. ಅವೆಲ್ಲ ಇತಿಹಾಸ ಓದಾಕತ್ತಾಗ ಗೊತ್ತಾಗತ್ರಿ ಅವ್ರ ಬಗ್ಗೆ ಅಂತೇಳಿ. ಒಟ್ಟ ಎಲ್ಲ ಜೀವನಕ್ಕೆ ಏನು ಕಾಯಕಬೇಕು ಎಲ್ಲ ಕಾಯಕಗಳು ಶರಣರ. ಅಂದ್ರೆ ಅವ್ರ ತತ್ವ ಹಂಗ್ರಿ ಸರ್. ಅವ್ರು ಏನ್ ಹೇಳ್ತಾರ, ಪ್ರತಿಯೊಬ್ರು ಕಾಯಕ ಮಾಡಿ ಪ್ರಸಾರ ಮಾಡ್ಬೇಕಂತ ಒಂದು ಕಾಯಕ ತತ್ವ ಕೊಟ್ಟರು ಅವ್ರು. ಅವಾಗ ಎಂತ ನಿರುದ್ಯೋಗಿ ಅದನ್ನಂದ್ರು ಪ್ರತಿಯೊಬ್ರು ಕಾಯಕ ಮಾಡಕತ್ತಿದ್ರು ಅವ್ರು. ಅಂದ್ರಲ್ರಿ ಪ್ರತಿಯೊಬ್ರು ದುಡ್ಯಾಕತ್ತಿದ್ರಿ. ಅವಾಗ ಹೆಂಗಿತ್ರಿ, ಮೊದಲು ಎಲ್ಲಾರು ನಾವು ಹಿಂಗ್ ಬೀಳ್ತಿದ್ರಿ ಅಂತ. ಅವಾಗ ಯಾವಾಗ ಬಸವಣ್ಣವ್ರು ಕಾಯಕ ತತ್ವ ಕೊಟ್ಟ ಮೇಲೆ ಇವರೆಲ್ಲ ಬಂದು ಪ್ರತಿಯೊಬ್ರು ಕಾಯಕ ಮಾಡತ್ತಿದ್ರಲ್ರಿ. ಅವಾಗ ಎಲ್ಲಾರು ಕೊಡವ್ರಾದ್ರಿ, ನೀಡವ್ರಾದ್ರ, ಬಿಡವ್ರು ಯಾರು ಇಲ್ಲಂಗಾಯ್ತು ಅಂತ. ಅವಾಗ ಬಸವಣ್ಣವ್ರು ಅಂತಾರ, ಬೇಡುವವರಿಲ್ಲದೆ ಬಡವರಾದೆ ಅಂತಾರ ಬಸವಣ್ಣವ್ರು. ಅಂದ್ರೆ ಯಾರು ಬೇಡವ್ರು ಇಲ್ಲಂಗ ಎಲ್ಲಾರು ಕೊಡವ್ರಾಗ್ಬಿಟ್ರೆ ಅದಕ್ಕೆ ಇವ್ರು ಹಂಗಂತಾರ ಬಸವಣ್ಣವ್ರು, ಬೇಡುವವರಿಲ್ಲದೆ ಬಡವನಾದೆ ಅಂತ ಹೇಳಿ. ಅಷ್ಟೇ ಬಹಳ ಅದ್ಭುತ ಇತಿಹಾಸ ರೀ ಅವರು. ಶಬ್ದ ಕೇಳಿದ್ರೆ ರೋಮಾಂಚನ ಆಗ್ಬೇಕ. ಅವರು ಏನ್ ಹೇಳ್ತಾರಂತಂದ್ರೆ, ಅನ್ನದೊಳಗೊಂದು ಅಗಳು, ವಸ್ತ್ರದೊಳಗೊಂದು ಎಳೆಯ, ಹೊನ್ನಿನೊಳಗೊಂದು ಹೊರೆಯ,
ನಾಳಿಗೆ ಬೇಕೆಂದು ಕೂಡಿಟ್ಟೇನಾದರೆ ನಿಮ್ಮಾನೆ ನಿಮ್ಮ ಪ್ರಮತರಾನೆ ಹೊತ್ತಾರೆ ಎದ್ದು ನನ್ನ ಹೆಂಡ್ರ ಮಕ್ಕಳ ಸುಖಕ್ಕಾಗಿ ದುಡಿಯದೆ ಪ್ರಜೆಗಳ ಸುಖಕ್ಕಾಗಿ ದುಡಿತೀನಿ ಅಂತ ಹೇಳ್ತಿದ್ರಂತು. ಅಂದ್ರೆ ನಾಳಿಗೆ ಬೇಕಂತ ಒಂದು ಕಾಲ್ಪ ಅಕ್ಕಿ ಇಟ್ಕೊಂಗಿಲ್ರಿ, ಒಂದು ಜೊತೆ ಬಟ್ಟೆ ಇಟ್ಕೊಂಗಿಲ್ಲ, ಒಂದು ಗುಂಜಿ ಬಂಗಾರ ಇಟ್ಕೊಂಗಿಲ್ಲ, ಏನು ಇಟ್ಕೊಳ್ಳಾರ್ದ ನಾವು ಪ್ರತಿನಿತ್ಯ ನನ್ನ ಹೆಂಡ್ರ ಮಕ್ಕಳ ಸುಖಕ್ಕಾಗಿ ದುಡಿಯದೆ ಪ್ರಜೆಗಳ ಸುಖಕ್ಕಾಗಿ ದುಡಿತೇವೆ ಅಂತ ಹೇಳ್ತಿದ್ರಂತ. ಅಂದ್ರೆ ಸಮಾಜಕ್ಕಾಗಿ ಅಂದ್ರೆ ಎಲ್ಲಾ ಶರಣರು ತಮ್ಮ ಕಾಯಕ ಮಾಡಿ ಬಂದಿದ್ರೊಳಗ ಫಸ್ಟ್ ಲಿಂಗ ಪೂಜೆ, ಆಮೇಲೆ ಒಬ್ರು ಜಂಗಮ ದಾಸೋಹ, ನಂತರ ತಾವು ಪ್ರಸಾದ ಮಾಡಿ ಇನ್ನು ಉಳಿದನ್ನ ನಾಯಿಗೆ ಬೇಕಂತ ಇಟ್ಕೊಳ್ಳೋರಲ್ರಿ ಅವ್ರ, ಅದ್ರ ಸಮಾಜಕ್ಕೆ ಮೀಸಲು ಇಟ್ಬಿಡೋರು ಪ್ರತಿಯೊಬ್ರು ರೀ. ಹಂಗಾಗಿ ಏನ್ ಮಾಡ್ತಿದ್ರು ಬಸವಣ್ಣವ್ರು ಮತ್ತೆ ಎಲ್ಲಾ ಶರಣರು ಕೂತ್ಕೊಂಡು ಪ್ರತಿನಿತ್ಯ 1,96,000 ಜಂಗಮ ದಾಸೋಹ ಮಾಡ್ತಿದ್ರಂತ್ರಿ ಅವರು. ಪ್ರತಿನಿತ್ಯ ರೀ, ಒಂದಿನ ಅಲ್ಲ, ಪ್ರತಿನಿತ್ಯ 1,96,000 ಜಂಗಮ ದಾಸೋಹ ಮಾಡೋರು ಅವರು. ನಾವ್ ಮನಿಗೆ ಒಬ್ರು ಯಾರ ಬಂದ್ರೆ ಪಟಕ್ನ ಏನಾರ ಮಾಡಿಕೊಡಕ್ ಸ್ವಲ್ಪ ವಿಚಾರ ಮಾಡ್ತಿರ್ತೀವಿ. ಈಗ ಬಹಳ ಅದ್ಭುತ ಎಲ್ಲ ಚರಿತ್ರೆ ನೋಡಿಬಿಟ್ರೆ. ಆಮೇಲೆ ಪ್ರತಿಯೊಬ್ಬರು ಮನಿ ಮುಂದೆ ಹೆಂಗಿರ್ತಿದ್ವು ರೀ, ಶರಣರ ಬರವೆಂಗೆ ಪ್ರಾಣ ಜೀವಾಳವಯ್ಯ ಅಂದ್ರೆ ಶರಣರ ಬಂದ್ರೆ ನಮ್ ಪ್ರಾಣ ಬಂದಂಗ ಅನ್ಸಿದ್ರು ಅವ್ರು. ಆಮೇಲೆ ಸುಸ್ವಾಗತಮ್ಮ, ಅತಿಥಿ ದೇವೋಭವ, ಹಿಂಗೆಲ್ಲ ಒಂದೊಂದು ಇವನ್ನ ನಾಮಫಲಕ ಹಾಕ್ತಿದ್ರು ಮನಿ ಮುಂದ್ಗಡೆ. ಈಗಿನವ್ರು ಏನ್ ಮಾಡ್ತಾರ್ರಿ, ಮನಿ ಹೋಗಿ ಕಂಪೌಂಡ್ ಕಟ್ಟೋದು, ಕಂಪೌಂಡ್ ಒಂದು ಗೇಟ್ ಇಲ್ರಿ, ನಾಯಿ ಇದೆ ಎಚ್ಚರಿಕೆ ಈಗ, ಅಂದ್ರೆ ಯಾರು ಬರ್ಬೇಡ್ರಿ ಅಂದಂಗೆ. ಅವಾಗ ಹಂಗಲ್ಲ ಬಸವಣ್ಣವ್ರು, ಎಲ್ಲಾರು ಬರ್ರಿ ಬರ್ರಿ ಬರ್ರಿ, ಯಾರ ಶರಣರ ಮನಿಗೆ ಬಂದಾರಂದ್ರೆ ನಮ್ಗೆ ಪ್ರಾಣ ಬಂದಂಗ ಅಂತಿದ್ರು ಅವರು, ದೇವ್ರು ಬಂದಂಗ ಅಂತಿದ್ರು. ನೀವ್ ಹೇಳ್ದಂಗ ನಾಯಿ ಇದೆ ಎಚ್ಚರಿಕೆ. ಈಗೆಲ್ಲ ಈಗ ಕೆಲವ್ರು ಹಾಕ್ತಾರ್ರಿ. ಇಲ್ಲ ಇಲ್ಲ ಕರೆಕ್ಟ್ ರೀ. ಈ ಎಲ್ಲ ಸಿಟಿ ಒಳಗ್ ಬಿಲ್ಡಿಂಗ್ ಮುಂದೆ ಮತ್ತೆ ಕಂಪಲ್ಸರಿ ಹಾಕ್ಬಿಡ್ತಾರ್ರಿ. ಈಗ ಅವ್ರು ಹಂಗಲ್ರಿ, ಅತಿಥಿ ದೇವೋಭವ, ಸುಸ್ವಾಗತಮ್ಮ, ಹಿಂಗೆಲ್ಲ ಹಾಕ್ತಿದ್ರು ಅವರು. ಪ್ರತಿಯೊಬ್ಬ ಮನಿ ಮುಂದೆ ಒಂದೊಂದು ಸ್ಲೋಗನ್ ಇರ್ತಿದ್ರು ಅವಾಗ, ಒಳ್ಳೆ ಸ್ಲೋಗನ್. ವಿದ್ಯಾಸಾಗರ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಕಲ್ಲಗಟ್ಟಿಗೆ, ಅಲ್ಲಿ ಕಾರ್ಯಕ್ರಮದಾಗ ಅಲ್ಲೊಂದು ಫಂಕ್ಷನ್, ಅಲ್ಲೆಲ್ಲ ಇವು ಶರಣ ಸಾಹಿತ್ಯ ಪರಿಷತ್ ರೀ, ಆಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನದಾಗ ಅಲ್ಲೆಲ್ಲ ಇರ್ತಾವ್ರಿ ಇವು. ಆಮೇಲೆ ಇವು ಎಲ್ಲಾರ ನಮ್ಮ ಬಸವಧರ್ಮದು ಕಾರ್ಯಕ್ರಮಕ್ಕೆ ಹೋಗಿರ್ತೀವಲ್ರಿ, ಎಲ್ಲ ಮಾಡಿರ್ತಾರ ಸನ್ಮಾನ. ನಾವು ಹೆಚ್ಚವನ್ನ ಆಸಕ್ತಿ ವಹಿಸಿ ಇಟ್ಕೊಳ್ಳೋದಿಲ್ಲ. ಇಲ್ಲ ಈಗ ನೋಡ್ರಿ, ನಾವು ನೋಡಿದಾಗ ನಿಮ್ಗೆ ಸ್ವಲ್ಪ ನಮಗೂ ಇಲ್ಲೇನೈತಪ್ಪ ಅನ್ನೋದು ಸ್ವಲ್ಪ ಗೊತ್ತಾಗ್ತದೆ. ಹಿಂಗ ಈಗ ಎಲ್ಲಾ ನೋಡಿದಾಗ ಗೊತ್ತಾಗೋದಿಲ್ಲ. ಹೌದೌದು, ನೋಡಿದಾಗ ಗೊತ್ತಾಗಲ್ಲ. ನಾವು ಸುಮ್ಮನೆ ಬಾಯಿ ಸಾಕಷ್ಟು ಹೇಳ್ತೇವ್ರಿ ಇದರೊಳಗೆ ಇಲ್ಲ ಐತಂತ ಗೊತ್ತಿದ್ದಿಲ್ಲ. ಹಿಂಗೆ ಇವತ್ತಿಗೆ ಹಂಗ ಮತ್ತೊಬ್ಬರಿಂದ ಕೇಳಿದ್ವಿ, ನಾವು ನೋಡಿದ್ವಿ. ಸಂತೋಷ್ ಅವ್ರು ಹೇಳಿದ್ರಲ್ರಿ, ಬಸಣ್ಣವ್ರು ಅವ್ರಿಗೆ ಹೇಳಿದ್ರೆ ಅವರು ನಿಮ್ಗೆ ಹೇಳಿದ್ರೆ, ಈಗ ನೀವು ಮತ್ತೊಬ್ಬರ ಮುಂದೆ ಹೇಳ್ತೀರಿ. ಹಿಂಗ ಹೇಳಾಕೇನ್ರಿ ಜಗತ್ತ ನೋಡ್ಬಿಡ್ತೈತಿ. ಏನ್ ವಿಡಿಯೋ ಮಾಡಿದಲ್ರಿ, ಜಗತ್ತ ನೋಡ್ಬಿಡ್ತೈತಿ. ಈಗ ಎಷ್ಟು ವರ್ಷ ಆಗ್ತದ್ರಿ ಇದನ್ನ? ಸುಮಾರು ಒಂದು 18-19 ವರ್ಷ ಆಯ್ತ್ರಿ. ಒಟ್ಟು ಹೌದ್ರಿ, ಒಂದ್ 20 ವರ್ಷ ಕಾರ್ಯಕ್ರಮ ಮಾಡಕತ್ತಿ. ಒಟ್ಟು 18-19 ವರ್ಷ ಆಯ್ತ್ರಿ. ಮತ್ತೆ ಅಂದ್ರೆ ಈಗ ನಿಮ್ದು ಪ್ರಾಪರ್ ಇದು ಕಲಗಟ್ಟಿ ಏನ್ರಿ? ಇಲ್ರಿ, ನಮ್ದು ಪ್ರಾಪರ್ ಧಾರವಾಡ ತಾಲೂಕು ಕರಡಿಗುಡ್ಡ ರೀ. ಕರಡಿಗುಡ್ಡ? ಕರಡಿಗುಡ್ಡ ರೀ. ಇಲ್ಲಿ ಬಂದು 2001ಕ್ಕೆ ನಾವು ಇಲ್ಲಿ ಕಲಗಟ್ಟಿ ಬಂದಿವ್ರಿ. 2001ಕ್ಕೆ ಬಂದು ಅಲ್ಲಿ ಒಂದು ವರ್ಕ್ಶಾಪ್ ಇದೆ ರೀ, ಪದ್ಮಾವತಿ ಆಟೋ ಸೆಂಟರ್ ಅಂತೇಳಿ. ಅಲ್ಲಿ ವರ್ಕ್ಶಾಪ್ ಕೆಲಸ ಮಾಡ್ಕೊಂತ ಪೇಂಟಿಂಗ್, ಟ್ರ್ಯಾಕ್ಟರ್ ಟೇಲರ್ ಕಟ್ಟೋದು, ಲಿಫ್ಟ್, ಪೇಂಟಿಂಗ್, ವಾಟರ್ ವೆಹಿಕಲ್, ವಾಟರ್ ವಾಶ್ ಇವೆಲ್ಲ ಕಾರ್ಯಕ್ರಮ ಮಾಡ್ಕೊಂತ ಅದ್ರ ಜೊತೆಗೆ ನಾವು ಬಸವ ಧರ್ಮದ ಒಂದು ಸ್ವಲ್ಪ ಆಚರಣೆ ಬಿಟ್ಕೊಂಡು, ಆಮೇಲೆ ಫಸ್ಟ್ ಚನ್ನಬಸವೇಶ್ವರ ಶರಣರ ಬೇಕಂತ ಒಂದು ಸಮಿತಿ ಮಾಡ್ಕೊಂಡ್ರು ನಾವು. ಸಮಿತಿ ಮಾಡ್ಕೊಂಡು ಶ್ರಾವಣದಾಗ 1 ತಿಂಗಳ ವ್ರತ ಆಚರಣೆ ಮಾಡೋದು. ಅಂದ್ರೆ ಯುವಕರನ್ನ ವ್ಯಸನದಿಂದ ಮುಕ್ತ ಮಾಡುವಂತ ಒಂದು ಕಾರ್ಯಕ್ರಮ. ಇಲ್ಲಿ ಯುವಕರನ್ನ ಕಲಗಟ್ಟಿ ಅಷ್ಟೇ ಅಲ್ರಿ, ಸುತ್ತಮುತ್ತ ಹಳ್ಳಿಗೆ ಹೋಗಿ ಹಳ್ಳಿಯೊಳಗೆ ಯುವಕರನ್ನೆಲ್ಲ ಒಂದು ದೇವಸ್ಥಾನದಾಗ ಸೇರಿಸಿ ಅಲ್ಲಿ ಹಿರಿಯರನ್ನ ಕರೆದು ಅವ್ರ ಕಡೆಯಿಂದ ಸ್ವಲ್ಪ ವ್ಯಸನ ಮುಕ್ತ ಗ್ರಾಮ ಮಾಡುವಂತ ಒಂದು ಕಾರ್ಯಕ್ರಮ ಮಾಡ್ತಿದ್ರು. ಗುಟ್ಕಾ, ಸಿಗರೇಟ್, ಮಾಂಸಾಹಾರಿ ದುಶ್ಚಟಗಳಿಂದ ದೂರ ಮಾಡುವಂತ ಅದು ಮಾಡ್ತಿದ್ವಿ. ಅದ್ರ ಜೊತೆಗೆ 1 ತಿಂಗಳ ಕಾರ್ಯಕ್ರಮ ಅದು ಮಾಡ್ತಿದ್ವಿ. ಆಮೇಲೆ ಅದ್ರ ಜೊತೆಗೆ ಪ್ರತಿ ತಿಂಗಳಿಗೆ ಒಂದು ಶರಣ ಜಯಂತಿ ಅಂತೂ ಮಾಡ್ತಿದ್ವಿ. ಆಮೇಲೆ ಬಸವ ಜಯಂತಿ ದಿವಸ ಬಸವ ಜಯಂತಿ ಅಲ್ಲೇ ಮನಿ ಮುಂದೆ ಅಲ್ಲೇ ಬಸವಣ್ಣ ಪೂಜೆ ಮಾಡಿಸಿ ಎಲ್ಲ ಭಕ್ತರು ಕರೆದು ಅಲ್ಲಿ ಕೂಡ ದಾಸೋಹ ಮನಿ ಮುಂದೆ ಮಾಡ್ತಿದ್ವಿ ಕಲಗಟ್ಟಿಗೊಳಗ. ಅದೊಂದು ಕಾರ್ಯಕ್ರಮ ಮಾಡ್ತಿದ್ವಿ. ಆಮೇಲೆ ಬರ್ಬರ್ತಾ ಏನ್ ಮಾಡ್ತೀವಿ, ಮನೆಯಲ್ಲಿ ಮಹಾಮನೆ ಅಂತ ಕಾರ್ಯಕ್ರಮ ಮಾಡತ್ತೀವಿ ನಾವು. ಮನೆಯಲ್ಲಿ ಮಹಾಮನೆ ಅಂತಂದ್ರೆ ನಾವು ಇರುವಂತದ್ದು ಮನೆ ರೀ. ಅಂದ್ರ ನಮ್ಮ ಹೆಂಡ್ರು, ನಮ್ಮ ಮಕ್ಕಳು, ನಮ್ಮ ಸಂಸಾರ ಇರುವಂತದ್ದು ಅದಕ್ಕ ಮನೆ ಅಂತ. ಇನ್ನ ಮಹಾಮನೆ ಅಂತಂದ್ರೆ ಅದು ಬಸವಣ್ಣವರು ಹುಟ್ಟಾಕಿರ್ತಕ್ಕಂತ ಒಂದು ಮನೆ ರೀ. ಅದು ಅಂದ್ರೆ ಮಹಾಮನೆ ಅಂದ್ರೆ ಏನ್ರಿ, ಅಲ್ಲೇ ಸರ್ವ ಧರ್ಮಕ್ಕ ಮುಕ್ತ ಅವಕಾಶ ಇರ್ತೈತ್ರಿ. ಅಲ್ಲಿ ಯಾವುದೇ ಜಾತಿ ಭೇದ ಭಾವ ಮೇಲುಕಿ ಅಂತಕ್ಕಂತ ಒಂದು ಭೇದ ಭಾವ
ಇರುದಿಲ್ರಿ ಇಲ್ಲಿ. ಎಲ್ಲರಿಗೂ ಮುಕ್ತ ಅವಕಾಶ ಇರ್ತೈತ್ರಿ ಅಲ್ಲಿ. ಹಂಗಾಗಿ ಬಸವಣ್ಣವ್ರು ಏನ್ ಮಾಡ್ತಾರೆ, ತಮ್ಮ 12ನೇ ಶತಮಾನದೊಳಗ ಯಾರು ಕೀಳ್ ಜಾತಿಯವ್ರಂತ ಹರಿಜನರನ್ನ ಅಂತೇಳಿ ಊರವರ್ಗೊಂದು ಹರಿಜನ ಕೇರಿ ಅಂತ ಇರ್ತಿತ್ರಿ, ಅಲ್ಲಿ ಊರವರ್ಗ ಇಡ್ತಿದ್ರಲ್ಲ, ಅಂತವ್ರನ್ನ ಫಸ್ಟ್ ಅನುಭವ ಮಂಟಪ ಅಥವಾ ಮಹಾಮನೆಯನ್ನ ನಿರ್ಮಾಣ ಮಾಡಿ ಬಸವಣ್ಣವ್ರು ಮೊದಲು ಕೀಳ್ ಜಾತಿಯವ್ರನ್ನ ಒಳಗ್ ಕರ್ಕೊಂಡ್ರಿ. ಅದಕ್ಕಿಂತ ಬಹಳ ವಿಶೇಷ ಅಂತಂದ್ರೆ ಈ ಹಡಪದ ಅಪ್ಪನ ಅಂತ ಇರ್ತಾರ ನೋಡ್ರಿ. ಈಗ ನಮ್ಮ ಸಮಾಜದೊಳಗೆ ಇನ್ನೂ ಕೂಡ ಕೆಲವೊಂದ್ ಕಡೆ ಐತ್ರಿ ಅದು ಏನಂತಂದ್ರೆ, ಬೆಳಿಗ್ಗೆ ಎದ್ದ ಕೂಡಲೇ ಹಡಪದವ್ರ ಮುಖ ನೋಡ್ಬಾರ್ದು ಅಂತ ಒಂದು ನಂಬಿಕೆ, ಇನ್ನೂ ಒಂದು ಮೂಢನಂಬಿಕೆ ಐತಿ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳ್ತಾರ ಅಂತಂದ್ರೆ, ನೀವೇನಾದ್ರೂ ಆ ಹಡಪದವ್ರ ಮುಖ ನೀವೇನಾದ್ರು ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ಲಿಲ್ಲ ಅಂತಂದ್ರೆ ನಿಮ್ಮ ಮುಖ ಯಾರು ನೋಡ್ಲಾರ್ದಂಗ ಅಂತಾರ್ರಿ ಬಸವಣ್ಣವ್ರು. ಅಂದ್ರೆ ನೋಡ್ರಿ, ನೀವು ಒಂದ್ 2-3 ತಿಂಗಳು ಕಟಿಂಗ್ ದಾಡಿ ಮಾಡ್ಕೊಂಡು ಬಿಟ್ಬಿಟ್ಟು ಅಂದ್ರೆ ಹುಚ್ಚರ ಆಕಾರ ಕೂದಲೆಲ್ಲ ಬೆಳ್ಕೊಂಡು, ಅದೇ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ಹಡಪದವ್ರ ಕಡೆ ಹೋಗಿ ನಾವೊಂದು ಕ್ಷೌರ ಮಾಡ್ಸ್ಕೊಂಡ್ ಬಂದ್ರೆ ನಮ್ಮ ಮುಖ ಲಕ್ಷಣವಾಗಿ ಕಾಣ್ತದೆ. ನಾವ್ ಬೆಳಿಗ್ಗೆ ಎದ್ದ ಕೂಡಲೇ ಅವ್ರ ಮುಖ ನೋಡ್ಬೇಕ. ಅದಕ್ಕೆ ಯಾರು ಬೆಳಿಗ್ಗೆ ಎದ್ದ ಕೂಡಲೇ ಹಡಪದವ್ರ ಮುಖ ನೋಡ್ಬಾರ್ದಂತಿದ್ರಲ್ಲ, ಹಂಗ ಬಸವಣ್ಣವ್ರು ಏನ್ ಮಾಡಿದ್ರು ಅಂತಂದ್ರೆ, ತಮ್ಮ ಮಹಾಮನೆಗೆ ಮೊಟ್ಟ ಮೊದಲ ಮಹಾದ್ವಾರಕ್ಕ ಹಡಪದ ಅಪ್ಪನವ್ರ ಕೂರಿಸ್ತಾರೆ ಬಸವಣ್ಣವ್ರು. ಯಾರೇ ಬಂದ್ರು ಅವ್ರ ಮುಖ ನೋಡಿ ಅವ್ರ ಭೇಟಿಯಾಗಿ ಒಳಗ್ ಬರ್ಬೇಕು ಅಂತದ್ದೊಂದು ಒಳ್ಳೆ ಉದ್ದೇಶದ ಕೆಲಸ ಮಾಡಿದ್ರು ನೋಡ್ರಿ. ಹಡಪದ ಅಪ್ಪನವ್ರಲ್ಲಿ ನೋಡ್ರಿ, ಅವ್ರನ್ನ ಫಸ್ಟ್ ಮಹಾದ್ವಾರಕ್ಕೆ ಅವ್ರನ್ನ ಕುಡಿಸಿದ್ರು. ಯಾರೇ ಬಂದ್ರು ಅವ್ರ ಭೇಟಿಯಾಗಿ ಅವ್ರ ಅನುಮತಿ ತಗೊಂಡ ಅವ್ರ ಮುಖ ನೋಡೇ ಬರ್ಬೇಕ್ರಿ ಅಂತ ಒಂದು ಮಾಡಿದ್ರು ಅವ್ರು. ಹಿಂಗ ಯಾವ್ದೇ ನೋಡ್ರಿ, ಅವ್ರು ಮೂಢನಂಬಿಕೆ ಕಂದಾಚಾರ ಅಂತ ಏನ್ ಕೆಲವು ಇದ್ವಲ್ಲ ಅವನ್ನೆಲ್ಲ ಹೋಗಲಾಡಿಸಿದವ್ರು ಬಸವಣ್ಣವ್ರು. ಮತ್ತೆ ನಮ್ಗೆಲ್ಲಾ ಪುರುಷರಿಗೂ ಒಂದು ಸಮಾನ ಹಕ್ಕನ್ನು ಕೊಟ್ಟು, ಸ್ತ್ರೀಯರಿಗೂ ಸಮಾನ ಹಕ್ಕು. ಅವಾಗಿನ ಬಸವಣ್ಣವ್ರು ಬರೋಕ್ಕಿಂತ ಪೂರ್ವದೊಳಗೆ ಹೆಂಗಿತ್ರಿ, ಕೇವಲ ಬ್ರಾಹ್ಮಣರು ಮಾತ್ರ ವಿದ್ಯೆ ಕಲಿತಿದ್ರು. ಅವಾಗ 4 ಧರ್ಮಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಷ್ಣವ, ಶೂದ್ರ ಅಂತ 4 ಧರ್ಮ. ಬ್ರಾಹ್ಮಣರು ಮಾತ್ರ ವಿದ್ಯೆ ಕಲಿಬೇಕು. ಇನ್ನ ಕ್ಷತ್ರಿಯರು ರಕ್ಷಣೆ ಮಾಡ್ತಕ್ಕಂಥವ್ರು, ಶೂದ್ರರು ಅಂದ್ರೆ ಅವರು ಕೀಳ್ ಜಾತಿಯವರು, ನಾವು ಶೂದ್ರರೇ ಆಗಿನ ಟೈಮ್ನಾಗ. ಇನ್ನು ವೈಷ್ಣವ ಅಂದ್ರೆ ವ್ಯಾಪಾರಸ್ಥ. ನಾವೇನ್ ರೈತರು ಅಂತೀವಲ್ರಿ, ಈಗೆಲ್ಲಾ ನಮ್ಮ ಲಿಂಗಾಯತ್ ಇರ್ಬೋದು, ಗಾಣಿಗರ್ ಇರ್ಬೋದು, ನಮ್ಗೆ ಯಾವುದೇ ಧರ್ಮದವ್ರು ಇರ್ಲಿ ಅವಾಗೆಲ್ಲ ಶೂದ್ರರೇ ಅವರು ಆಗಿನ ಟೈಮ್ನಾಗ. ರೈತರು ಕೂಡ ಶೂದ್ರರೇ ಆಗಿನ ಟೈಮ್ನಾಗ. ಅದಕ್ಕೆ ಬಸವಣ್ಣವರು ಮೊಟ್ಟ ಮೊದಲು ರೈತರಿಗೂ ಬಹಳ ಒಂದು ವಿಶೇಷ ಇದನ್ನ ಕೊಟ್ಟರು ಅವರು. ಏನಂತಂದ್ರೆ ನೋಡ್ರಿ, ಇಡೀ ಜಗತ್ತಿನೊಳಗ ಇವತ್ತೊಬ್ಬ ದೊಡ್ಡ ರಾಜ ಇರ್ಬೋದು, ಇಂಜಿನಿಯರ್ ಇರ್ಬೋದು, ದೊಡ್ಡ ಡಾಕ್ಟರ್ ಇರ್ಬೋದು, ಯಾರು ಎಂತ ದೊಡ್ಡ ಹುದ್ದೆ ಒಳಗದಾರ ಅಂತಂದ್ರೆ ಅವ್ರು ತಿನ್ನಕ್ ಏನ್ ಬೇಕ್ರಿ? ಅನ್ನ ಬೇಕು. ಅನ್ನ ನೀರು ಇಲ್ದೆ ಯಾವ ಜೀವಿನೂ ಬದುಕುದಿಲ್ಲ. ಹಂಗಾಗಿ ಅನ್ನವನ್ನು ಕೊಡ್ತಕ್ಕಂಥವ್ರು ಯಾರು? ರೈತ. ಅದಕ್ಕೆ ಬಸವಣ್ಣವ್ರು ಏನ್ ಮಾಡಿದ್ರು ಅಂತಂದ್ರೆ ಒಳ್ಳೆ ಒಂದು ತತ್ವ ಕೊಟ್ಟರು ಅವರು. ನಿತ್ಯ ಕೃಷಿ ಕಾಯಕ ಮಾಡುವ ಸದ್ಭಕ್ತನ ಶ್ರೀಪಾದವ ಎನೆಗೆ ತೋರಯ್ಯ. ಅದೇನು ಕಾರಣವೆಂದ್ರೆ ಆತನ ತನು ಶುದ್ಧ, ಮನಶುದ್ಧ, ಭಾವ ಶುದ್ಧ, ಧನ ಶುದ್ಧ. ಆತನ ಮನೆಯಲ್ಲಿ ನಿತ್ಯ ಲಿಂಗಾರ್ಚನೆ ಮಾಡುವಂತ ಜಂಗಮ ಏನಾದ್ರ ಆತನ ಪರಮ ಪಾವನ ಅಂತ ಬಸವಣ್ಣವ್ರು ಹೇಳ್ತಾರ ನೋಡ್ರಿ. ಅಂದ್ರೆ ನಿತ್ಯ ಕೃಷಿ ಕಾಯಕ ಮಾಡುವ ಸದ್ಭಕ್ತಂದ್ರೆ ರೈತರು. ಅವ್ರು ಏನ್ ಹೇಳ್ತಾರೆ ಬಸವಣ್ಣವರು, ಇಡೀ ಜಗತ್ತಿಗೆ ವಿಶ್ವಗುರು, ಜಗಜ್ಯೋತಿ, ಇಡೀ ಜಗತ್ತಿಗೆ ಬೆಳಕನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ಪ್ರವಾದಿ ಅಂತ ದೊಡ್ಡ ವ್ಯಕ್ತಿಗಳು ಏನ್ ಹೇಳ್ತಾರ, ಬೆಳಿಗ್ಗೆದ್ದ ತಕ್ಷಣ ರೈತನ ಪಾದ ನನಗ್ ಕಾಣ್ಬೇಕಂತಾರ ಅವರು. ಮುಖ ಅಲ್ಲ, ರೈತನ ಪಾದ ಕಾಣ್ಬೇಕಂತಾರ ಅವರು. ಅಷ್ಟು ಬೆಲೆ ಕೊಟ್ಟರು ರೈತರಿಗೆ. ಆ ನಂತರ ಅದೇನು ಕಾರಣವೆಂದ್ರೆ ಆತನ ತನು ಶುದ್ಧ, ಮನ ಶುದ್ಧ. ಅಂದ್ರೆ ಆತನ ಮನಸ್ಸು ಶುದ್ಧ ಇರ್ತೈತಿ, ಹೃದಯ ಶುದ್ಧ ಇರ್ತೈತಿ, ಆತನ ಭಾವನೆ ಶುದ್ಧ ಇರ್ತೈತಿ, ಆತನ ಧನ ಶುದ್ಧ ಅಂತಾರ ಅವರು. ಅಂದ್ರೆ ಅವರು 12 ತಿಂಗಳ ಗಾಳಿ ಮಳಿ ಬಿಸಿಲು ಸಹಿಸಿ ಬೆವರು ಸುರಿಸಿ ಭೂಮಿಯೊಳಗೆ ದುಡಿದು ಬಂದಿರ್ತಕ್ಕಂಥ ಪೈರನ್ನ ಮಾರಿ ಆ ಹಣ ಬಂದಿರ್ತೈತೆ ಅವ್ರ ಕಡೆ. ಅವ್ರು ಎಲ್ಲೋ ಕಳ್ಳತನ ಮಾಡಿ, ಸುಳ್ಳೆಳಿ, ಮೋಸ ಮಾಡಿ, ವಂಚನೆ ಮಾಡಿ ತಂದಿರ್ತಕ್ಕಂಥ ದುಡ್ಡಲ್ಲ ಅದು. ಅವ್ರು ಬೆವರು ಸುರಿಸಿ ದುಡ್ದು ದುಡ್ಡು ಏನಿರ್ತದಲ್ಲ ಅದು ಪವಿತ್ರ ಇರ್ತದೆ ಅಂತಾರ ಅವ್ರು. ಮತ್ತೆ ಆತನ ಮನೆಯಲ್ಲಿ ಯಾರು ನಿತ್ಯ ಲಿಂಗಾರ್ಚನೆ ಮಾಡ್ತಾರಲ್ಲ ಆತನು ಕೂಡ ಪರಮ ಪಾವನಾಕನಂತಾರ ಬಸವಣ್ಣವರು. ಇಷ್ಟ ಅದ್ಭುತ, ಒಳ್ಳೆ ಬಹಳ ಅದ್ಭುತ ಇದ್ರಿ ಅವ್ರದ್ದು. ಹಂಗಾಗಿ ಫಸ್ಟ್ ರೈತರಿಗೆ ಬಾಳ ಬೆಲೆ ಕೊಟ್ರು. ಮುಂದೆ ಏನಾಯ್ತ್ರಿ, ಸ್ತ್ರೀಯರಿಗೆ ಸಮಾನತೆ ಕೊಟ್ರು. ಸ್ತ್ರೀಯರಿಗೆ ಯಾಕೆ ಸಮಾನತೆ ಕೊಟ್ರು ಅಂತಂದ್ರೆ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಸ್ತ್ರೀಯರನ್ನ ಬಹಳ ಶೋಷಣೆಗೆ ಒಳಪಡಿಸಿದ್ರು. ಅಂದ್ರೆ ಅವರು ಋತುಮತಿ ಆದ್ರೆ ಅಮಂಗಲ ಅಂತ ಹೇಳ್ತಿದ್ರು. ಮದುವೆ ಆಗೋಕ್ಕಿಂತ ಮೊದಲು ಏನಾದ್ರು ಋತುಮತಿ ಆಗಿದ್ರೆ ಅಮಂಗಲ ಅಂತಿದ್ರು. ಮದುವೆ ಆದ ನಂತರ ಋತುಮತಿ ಆಗ್ಬೇಕ್ರು ಅವರು. ಅಂದ್ರೆ ಬಾಲ್ಯ ವಿವಾಹ ಪದ್ಧತಿ ಇತ್ತು ಅವಾಗ. ಬಾಲ್ಯ ವಿವಾಹ ಪದ್ಧತಿ ಇತ್ತು. ನಂತರ ಅಲ್ಲಿ ಸತಿ ಸಹಗಮನ ಪದ್ಧತಿ ಅಂತ ಇತ್ತು. ಅಂದ್ರ ಈ ಮದುವೆ 8 ದಿನ ಆಗಿರ್ಬೋದು, 1 ವರ್ಷ ಆಗಿರ್ಬೋದು, ಗಂಡ ಸತ್ರ ಗಂಡನ ಕೂಡ ಹೆಂಡತಿನೂ ಸಾಯ್ಬೇಕ್ರಿ. ಅದಕ್ಕೆ ಸತಿ ಸಹಗಮನ ಪದ್ಧತಿ.
ನೀವು ಓದಿರ್ತೀರಿ ಸಮಾಜದೊಳಗ. ಅದು ಸತಿ ಸಹಗಮ ಪದ್ಧತಿ ಅಂತಿತ್ತು. ಆಮೇಲೆ ಅವಾಗ ಹೆಂಗಿತ್ರಿ, ಸ್ತ್ರೀಯರು ಯಾವುದೇ ಒಂದು ಸಭೆ ಸಮಾರಂಭದಾಗ ಭಾಗವಹಿಸಂಗಿಲ್ಲ, ದೇವರ ಮೂರ್ತಿಗಳನ್ನ ಮುಟ್ಟಿ ಪೂಜೆ ಮಾಡುವಂಗಿಲ್ಲ, ಹಿಂಗೆಲ್ಲ ಬಹಳ ಶೋಷಣೆಗೊಳಪಟ್ಟಿದ್ರು. ಕೇವಲ ಅಡಿಗೆ ಮಾಡುವ ಯಂತ್ರ ಅಂದ್ರೆ ಅಷ್ಟಕ್ಕೆ ಸೀಮಿತ. ಅವರು 4 ಗೋಡೆ ಮಧ್ಯೆ ಅವರು ಹೊರಗೆ ಬರುವಂತ ಅವಕಾಶ ಇರಲಿಲ್ಲ. ಅದಕ್ಕೆ ಆ ಬ್ರಾಹ್ಮಣ ಧರ್ಮದಲ್ಲಿ ಇರ್ತಕ್ಕಂಥ ಅನಿಷ್ಟ ಪದ್ಧತಿಯನ್ನು ನೋಡಿ ಬಸವಣ್ಣವರು ತಮ್ಮ 8ನೇ ವಯಸ್ಸಿನಾಗ ತಮ್ಮ ಮನೆಯನ್ನ ಬಿಟ್ಟು ಕೂಡಲ ಸಂಗಮಕ್ಕೆ ಬಂದು ಅಲ್ಲೇ ಒಂದು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬೆಳವಣಿಗೆಯಾಗಿ 12 ವರ್ಷ ತಪಸ್ಸನ್ನ ಮಾಡಿ ಇಷ್ಟಲಿಂಗ ರಚನೆ ಮಾಡಿದ್ರು ಅವರು. ಈ ಇಷ್ಟಲಿಂಗವನ್ನು ಸುಮ್ಮನೆ ರಚನೆ ಮಾಡ್ಲಿಲ್ರಿ ಅವರು, ಅದ್ರಾಗ ಬಹಳ ಅದ್ಭುತ ಶಕ್ತಿ ಇಟ್ಟಾರ್ರಿ ಅವರು. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದು ತಾಸು ಗಟ್ಲೆ ಬೇಕ್ರಿ. ಯಾಕಂದ್ರೆ ಸುಮ್ಮನೆ ಇದು ನೋಡೋದ್ ಏನೋ ಒಂದು ಗುಂಡ ಏನೋ ಒಂದು ಕಲ್ಲು ತಿಳ್ಕೊಂಡ್ರಿ, ಇದರಲ್ಲಿ ಎಷ್ಟು ಅದ್ಭುತ ಶಕ್ತಿ ಇಟ್ಟಾರ ಅಂತ ಬಸವಣ್ಣವರು. ಈಗ ನೋಡ್ರಿ, ಕಂಪ್ಯೂಟರ್, ಟಿವಿ, ಮೊಬೈಲ್ ಒಳಗ ಹಾರ್ಡ್ವೇರ್ ಸಾಫ್ಟ್ವೇರ್ ಇರ್ತೈತಿ, ನಮಗೂ ಗೊತ್ತಿದೆ. ಹಾರ್ಡ್ವೇರ್ ಸಾಫ್ಟ್ವೇರ್ ಇರ್ತೈತಿ, ಅದಕ್ಕೊಂದು ಸಿಲಿಕಾನ್ ಚಿಪ್ ಅಂತ ಬರ್ತೈತ್ರಿ, ಗೊತ್ತೈತಿ ನಿಮ್ಗೆ? ಗೊತ್ತೈತಲ್ರಿ? ಹಂಗೆ ಅದ್ರೊಳಗ ಹಾರ್ಡ್ವೇರ್ ಸಾಫ್ಟ್ವೇರ್ ಹೆಂಗೆ ಐತಲ್ರಿ, ಇದನ್ನು ಕೂಡ ಹಂಗೆ ರಚನೆ ಮಾಡಿದ್ರಿ ಬಸವಣ್ಣವರು. ಸುಮ್ಮನೆ ರಚನೆ ಮಾಡ್ಲಿಲ್ರಿ. ಈ ಒಳಗೆ ಒಂದು ಪೀಠ ಅಂತ ಇರ್ತೈತಿ, ಅದ್ರೊಳಗ 3 ಶಿಲೆಗಳನ್ನು ಬಳಸ್ತಾರ್ರಿ. ಅಂದ್ರೆ ಕಾಂತ ಶಿಲೆ, ಚಂದ್ರಕಾಂತ ಶಿಲೆ, ಸೂರ್ಯಕಾಂತ ಶಿಲೆ ಅಂತ ಬರ್ತಾವ್ರೆ. ಅದ್ರಾಗ ಚಂದ್ರಕಾಂತ ಶಿಲೆ ಬಹಳ ಪವರ್ಫುಲ್ ಇರ್ತೈತ್ರಿ, ಅದು ದೇಹಕ್ಕೆ ತಂಪನ್ನ ಕೊಡ್ತೈತ್ರಿ. ಅದ್ರೊಳಗ ಸಿಲಿಕಾನ್ ಇರ್ತೈತ್ರಿ, ಚಂದ್ರಕಾಂತ ಶಿಲೆಗೆ ಸಿಲಿಕಾನ್ ಇರ್ತೈತಿ. ಆಮೇಲೆ ಹೊರಗೆ ಏನ್ ಕಂತಿಗೇನ್ ಬಳಸ್ತಾರಲ್ರಿ, ಅದ್ರೊಳಗ ಶಿಲಾರಸ, ಇಂಗಳಕ, ರಾಳ, ಅರಗು, ಚಂದ್ರಸ್, ಮಸ್ತಕಿ, ಗೀರು, ಅಂಜನ 8 ರಾಸಾಯನಿಕ ವಸ್ತುಗಳನ್ನು ಬಳಸ್ತಾರೆ. ಆ 8 ರಾಸಾಯನಿಕ ವಸ್ತುಗಳು ಎಷ್ಟು ಪವರ್ಫುಲ್ ಅದಾವ ಅಂದ್ರೆ, ಇಡೀ ನಮ್ಮ ಭೂಮಿ ಮೇಲೆ, ಈ ಸೃಷ್ಟಿ ಮೇಲೆ ಕಾಣ್ತಕ್ಕಂಥ ಎಲ್ಲ ಚರಾಚರ ವಸ್ತುಗಳು ಅವು ಕೇವಲ 96 ವಸ್ತುವಿನಿಂದ ತಯಾರಾಗವ್ರು. ಆ 96 ವಸ್ತುಗಳು ಈ 8 ವಸ್ತುವಿನೊಳಗ ಅದಾವ. ಈ ಶಿಲಾರಸ, ಇಂಗಳಕ, ರಾಳ ಇದ್ರೊಳಗ ಅದಾವ. ಅದು ಹೆಂಗಂದ್ರೆ ನಿಮ್ಗೆ ತಿಳಿಸಬೇಕಂದ್ರೆ, ಈಗ ನಮ್ಮ ದೇಶದ ತುಂಬಾ ಕೋಟ್ಯಾಂತರ ಮೊಬೈಲ್ ಅದಾವ. ಕೋಟ್ಯಾಂತರ ಮೊಬೈಲ್ಗೆ ನಂಬರ್ ಎಷ್ಟು ಅದಾವ್ರಿ? 10 ನಂಬರ್ ಅದಾವಲ್ರಿ. 10 ನಂಬರ್ನಾಗ ಎಲ್ಲಾ ಮೊಬೈಲ್ ಹೋಗಲ್ಲ. ಹಂಗ ಈ 8 ವಸ್ತುವಿನಿಂದ ಎಲ್ಲ ಸೃಷ್ಟಿ ನಿರ್ಮಾಣ ಆಗಿದೆ. ಅದಕ್ಕೆ ಆ ಎಲ್ಲ ವಸ್ತುಗಳನ್ನ ಸೇರಿಸಿ ಈ ಕಂತಿ ಮಾಡಿದ್ರು ಅವರು. ಕಂತಿ ಮಾಡಿದ್ರು. ಆ 8 ವಸ್ತುವಿಗೆ ಎಷ್ಟೈತೆ ಅಂತಂದ್ರೆ ಸರ್ವರೋಗ ನಿವಾರಕ ಶಕ್ತಿ ಇದೆ. ಅಂದ್ರೆ ಮನುಷ್ಯನಿಗೆ ಪ್ರತಿದಿನ ಒಂದೊಂದು ರೋಗ ಅದಾವ್ರಿ. 365 ದಿನಕ್ಕೆ 365 ರೋಗ ಅದಾವ. ಅದಕ್ಕೆ ಏನ್ ಹೇಳ್ತಾರ ಶರಣರು, ಸಿಯಾತಿಥಿ ಶರೀರಂ ಶರೀರಂ ವ್ಯಾಧಿ ಮಂದಿರ ಅಂತ ಹೇಳ್ತಾರ. ಅಂದ್ರೆ ಇದು ರೋಗದ ಮನೀರಿ ಇದೆ. ಇದಕ್ಕೆ ಯಾವಾಗ ರೋಗ ಬರ್ತತಿ, ಹೆಂಗ್ ಬರ್ತತಿ, ಏನ್ ಮಾಡ್ತತಿ, ಎಷ್ಟು ದಿನ ಇರ್ತತಿ ಅಂತ ಹೇಳಕ್ಕಾಗಲ್ಲ. ನಾವು ರೋಗ ಬಂದ ನಂತರ ಡಾಕ್ಟರ್ ಹತ್ರ ಹೋಗ್ತೀವಿ. ಅವ್ರು ಡಾಕ್ಟರ್ ಕೇಳ್ತಾರೆ ಏನಾಗೈತೆ ಅಂತ, ನಾವು ಹಿಂಗಾಗೈತೆ ಅಂತ ಹೇಳ್ತೀವಿ. ಅವಾಗ ಅವರು ಚಿಕಿತ್ಸೆ ಕೊಡ್ತಾರೆ. ಅದಕ್ಕೆ ಬಸವಣ್ಣವ್ರು ಏನ್ ಮಾಡಿದ್ರೆ, ಅದಕ್ಕೆ ರೋಗ ಬರೋಕ್ಕಿಂತ ಮೊದಲ ಚಿಕಿತ್ಸೆ, ಅದಕ್ಕೆ ಇಷ್ಟಲಿಂಗ ಚಿಕಿತ್ಸಾ ಪದ್ಧತಿ ಅಂತ ಕರೀತಾರೆ. ನಾವು ಇಷ್ಟಲಿಂಗ ಧಾರಣೆ ಮಾಡ್ಕೊಂಡ್ರೆ ಇದಕ್ಕೆ ಇಷ್ಟಲಿಂಗ ಚಿಕಿತ್ಸಾ ಪದ್ಧತಿ ಅಂತಾರೆ. ಅಂದ್ರೆ ಇದು ಚಂದ್ರಕಾಂತ ಶಿಲೆಯನ್ನು ಬಳಸಿದ್ರೆ ಕಾಂತ ಚಿಕಿತ್ಸಾ ಪದ್ಧತಿ ಅಂತ ಕರೀತಾರೆ. ಅದಕ್ಕೆ ಇದನ್ನ ಬಳಸೋದ್ರಿಂದ ಅದಕ್ಕೆ ಇಷ್ಟಲಿಂಗ ಚಿಕಿತ್ಸಾ ಪದ್ಧತಿ ಅಂತ. ನಿಮ್ಗೆ ಇನ್ನೊಂದು ತಿಳಿವಂಗೆ ಹೇಳ್ಬೇಕಂದ್ರೆ, ಈ ಕರೋನಾ ಬಂದಾಗ ಮುಂಜಾಗ್ರತೆಯಾಗಿ ವ್ಯಾಕ್ಸಿನ್ ಹಾಕಿದ್ರಲ್ರಿ ಎಲ್ಲ, ಕರೋನಾ ಬರ್ಬಾರ್ದಂತ ಹಾಕಿದ್ರಲ್ರಿ. ಹಂಗಿದ್ರು ಕೂಡ ಬಸವಣ್ಣವ್ರು ಏನ್ ಮಾಡಿದ್ರು, ಮನುಷ್ಯನಿಗೆ ರೋಗಗಳು ಮುಂದೆ ಬರಬಾರ್ದು, ಬಂದ್ರು ಕೂಡ ಅದನ್ನ ಹತೋಟಿ ತರ್ಬೇಕಂತ ತಿಳ್ಕೊಂಡು ಇದನ್ನ ಇಷ್ಟಲಿಂಗ ರಚನೆ ಮಾಡಿದ್ರಿ. ಇದಕ್ಕೆ ಸರ್ವರೋಗ ನಿವಾರಕ ಶಕ್ತಿ ಇದೆ. ಇದ್ರ ಬಗ್ಗೆ ಹೇಳ್ಬೇಕು, ನೀವು ಬಹಳ ದೊಡ್ಡ ಅದ್ಭುತ ಶಕ್ತಿ ಇದೆ. ಇದು ರೋಗ ನಮಗೆ ಶರೀರ ಬರ್ತಕ್ಕಂಥ ರೋಗಗಳನ್ನ ಹತೋಟಿ ಇರ್ತಿರ್ತೈತ್ರಿ. ಹೆಂಗಂದ್ರೆ ನಿಮ್ಗೆ ತಿಳಿಸಬಹುದಲ್ರಿ, ಈಗ ಒಬ್ರು ಪೈಲ್ವಾನ್ ಇರ್ತಾರ ಅಂತ ಕುಸ್ತಿ ಕಂದ್ರೆ ಕುಸ್ತಿ ಇರ್ತಾರ. ಈಗ ಆಗ ಪೈಲ್ವಾನ್ ಕಸು ಜಾಸ್ತಿ ಆದ್ರೆ ಇವನು ಬೀಳ್ತಾನ, ಇವೊಂದು ಕಸು ಜಾಸ್ತಿ ಆದಾಗ ಅವನು ಬೀಳ್ತಾನ. ಹಂಗೆ ದೇಹಕ್ಕೆ ಏನ್ ರೋಗ ಬರ್ತಾವಲ್ರಿ, ರೋಗದ ಕೂಡ ಇದು ಹೊಡೆದಾಡ್ತೈತಿ, ಇದು ಕೂಡ ಹೊಡೆದಾಡ್ತೈತಿ. ಈಗ ಜೀವ ಇದೆ, ಅದನ್ನ ಹೇಳ್ತೀನಿ ನಿಮ್ಗೆ ಹೆಂಗಂತ. ಅವಾಗ ರೋಗದ ಶಕ್ತಿ ಕಡಿಮೆ ಆಯ್ತು, ಇದ್ರ ಶಕ್ತಿ ಜಾಸ್ತಿ ಆದಾಗ ರೋಗ ಓಡಿ ಹೋಗ್ಬಿಡ್ತೈತಿ. ನಮ್ಮ ಅನುಭವ ಪ್ರಕಾರ ನಾವ್ ಯಾಕಂದ್ರೆ ಪ್ರತಿನಿತ್ಯ ಲಿಂಗ ಪೂಜೆ ಒಳಗೆ ಅದ್ರ ನಾವು ಅನುಭವ ಪಟ್ಕೊತೀವಿ. ಆನಂತರ ಇದ್ರ ಕಸು ಜಾಸ್ತಿ ಆದಾಗ ಅದು ಸುಮ್ಮನೆ ರೋಗ ತನ್ನಿಂದಾನೆ ಓಡಿ ಹೋಗ್ಬಿಡ್ತೈತ್ರಿ. ಅಥವಾ ಅದ್ರ ಕಸು ಜಾಸ್ತಿ ಆದಾಗ ಇದೊಂದ್ಸಲ ಸೋಲ್ತತಿ. ಅವಾಗ ಅದ್ರ ಕಸು ಜಾಸ್ತಿ ಆಗಿ ಅವಾಗ ಸ್ವಲ್ಪ ನಮ್ಗೆ ಸೇಕ ರೋಗ ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗ್ಬೋದು. ಆದ್ರೂ 50% ಅಂತೂ ಹತೋಟಿ ಇರ್ತೈತ್ರಿ. ಆಮೇಲೆ ಇದು ಹೆಂಗ ಜೀವ ಬರ್ತೈತೆ ಅನ್ನೋದು ಕೇಳ್ತೇನೆ ನಿಮ್ಗೆ. ಒಳಗೆ ಸಿಲಿಕಾನ್ ಇರ್ತದೆ, ಅದರಲ್ಲಿ ಹೊರಗೆ ಕಾರ್ಬನ್ ಇರುತ್ತೆ. ಕಾರ್ಬನ್ ಮತ್ತು ಸಿಲಿಕಾನ್ ಸಂಯೋಜನೆ ಸಂಯೋಗ ಆಕ್ಕವು, ಅಲ್ಲಿ ಜೀವ ಉತ್ಪತ್ತಿ ಆಕತಿರತ್ತ. ಜೀವ ಉತ್ಪತ್ತಿ ಆದಕ್ಕೆ ಅದಕ್ಕೆ ಸಿಲಿಕಾನ್ ಚಿಪ್ ಅಂತ ಕರಿತಾರ. ಈ ಟಿವಿ, ಕಂಪ್ಯೂಟರ್, ಮೊಬೈಲ್ ಸಿಲಿಕಾನ್ ಚಿಪ್ ಅದಾವ್ರಿ. ಅದಕ್ಕೆ ಅದೆಲ್ಲ ತಯಾರು ಮಾಡಕ್ ಬರಲ್ಲ. ಹಾರ್ಡ್ವೇರ್ ಒಂದೈತಿ, ಸಾಫ್ಟ್ವೇರ್ ಇಲ್ಲಂದ್ರೆ ಬರಲ್ರಿ. ಸಾಫ್ಟ್ವೇರ್ ಐತಿ, ಹಾರ್ಡ್ವೇರ್ ಇಲ್ಲಂದ್ರೆ ಬರಲ್ಲ. ಎರಡು ಬೇಕರಿ ಅದಕ್ಕೆ, ಅವಿದ್ರೆ ನಡೀತಿತ್ತು. ಹಂಗೆ ಇದಕ್ಕೂ ಹಾರ್ಡ್ವೇರ್, ಒಳಗಿಂದ ಹಾರ್ಡ್ವೇರ್,
ಹೊರಗಿಂದ ಸಾಫ್ಟ್ವೇರ್, ಅದು ಹೊರಗಿಂದ ಚಾಲನೆ, ಒಳಗಿಂದ ಹಾರ್ಡ್ವೇರ್ ಸಾಫ್ಟ್ವೇರ್ ಚಾಲನೆ ಮಾಡ್ತದ್ರ. ಆಮೇಲೆ ಇದು ಹೆಂಗ ಇದಕ್ಕೆ ಜೀವ ಆಯ್ತಂತ ನೀವು ಕೇಳಬಹುದು. ಒಂದು ಕಾರ್ಬನ್ ಮತ್ತು ಸಿಲಿಕಾನ್ ಕುಡಿತಂದ್ರೆ ಅಲ್ಲಿ ಜೀವ ಉತ್ಪತ್ತಿ ಆಕತ್ರಿ. ಎರಡನೇದು ಏನಂದ್ರ ಈಗ ನೀವು ಮೊಬೈಲ್ ಐತಿ, ಈಗ ಸುಮ್ಮನೆ ಇರ್ತತ್ರಿ ಮೊಬೈಲ್, ಅದು ಚಲೋ ಹೋಗ್ಬೇಕಾದ್ರೆ ಏನ್ ಮಾಡ್ತೀರಿ, ಅದಕ್ಕೆ ಕರೆಂಟ್ ಚಾರ್ಜ್ ಚಾರ್ಜರ್ ಹಾಕಿ ಚಾರ್ಜ್ ಮಾಡ್ತೀರಿ. ಚಾರ್ಜ್ ಆದಾಗನ ಮೊಬೈಲ್ ಚಲೋ ಆಗತ್ರಿ ಅದು, ಹೌದ್ರಿ? ಹಂಗ ಇದಕ್ಕೆ ಏನ್ ಮಾಡ್ತೀವಿ ನಾವು, ಅದಕ್ಕೆ ಕರೆಂಟ್ ಚಾರ್ಜ್ ಕೊಡ್ತೀರಿ. ಇದಕ್ಕ ಭಕ್ತಿಯನ್ನು ಕರೆಂಟ್ ಕೊಡ್ಬೇಕು ನಾವು, ಇದಕ್ಕ ಭಕ್ತಿಯನ್ನು ಕರೆಂಟ್ ಬೇಕು. ನಂತರ ನೀವೇನ್ ಮಾಡ್ತೀರಿ, ಅದನ್ನ ಈ ಟಿವಿ, ಕಂಪ್ಯೂಟರ್, ಮೊಬೈಲ್ ನೀವು ಅಪರೇಟ್ ಮಾಡ್ತೀವಿ, ಅಪರೇಟ್ ಮಾಡ್ತೀವಲ್ರಿ, ನಮ್ಗೆ ಹೆಂಗ್ ಬೇಕಂಗ ಅಪರೇಟ್ ಮಾಡ್ತೀವಿ. ಹಂಗ ಇದಕ್ಕೂ ಏನ್ ಮಾಡ್ಬೇಕು, ಆಚಾರ ಅನ್ನುವಂತ ಒಂದು ಅಪರೇಟ್ ಇರ್ತೈತ್ರಿ. ಅದು ಹೆಂಗ್ ಬೆಳ್ಳಿಂದ ಅಪರೇಟ್ ಮಾಡ್ತಲ್ಲ ಹಂಗ ಇದಕ್ಕೊಂದು ಆಚಾರ ಅನ್ನೋಂತ ಅಪರೇಟ್ ಇರ್ತೈತಿ. ಹಂಗ ನಾವು ಇದನ್ನ ಅಪರೇಟ್ ಮಾಡಿದಾಗ ಇದು ಕೂಡ ಏನಕತ್ರಿ, ನಮ್ಗೆಲ್ಲವನ್ನ ತೋರಿಸ್ತೈತಿ. ಈಗ ನಾವು ಟಿವಿ, ಮೊಬೈಲ್ ಒಳಗೆ ಎಲ್ಲ ಹೆಂಗ್ ನೋಡ್ತಾರ ಸೃಷ್ಟಿ ಒಳಗ, ಅದನ್ನೆಲ್ಲ ಕೂಡ ಇದರಲ್ಲಿ ನಾವು ನೋಡ್ಬೋದು. ಹಂಗ ಬಸವಣ್ಣವರು ಕೂಡ 12ನೇ ಶತಮಾನದಾಗ ಅವರು ಹೀಗೆ ಸುಮ್ಮನೆ ಲಿಂಗ ಪೂಜೆಗೆ ಅರಗನಿನಿಂದ ಅಂದ್ರೆ ಕುಂದ ಪೂರ ತೆಗಿಬಾರ್ದ್ರಿ, ಪೂರನ ಮುಚ್ಚಬಾರ್ದು, ಇಷ್ಟು ಅರಗನಿನಿಂದ ನೋಡ್ತಾ ಇದ್ರು ಅಂತಂದ್ರೆ ಆ ಲಿಂಗದೊಳಗ, ಲಿಂಗ ಮುಖದಲ್ಲಿ ಈ ಸೃಷ್ಟಿ ಮೇಲೆ ಜಗತ್ತಿನೊಳಗೆ ಏನು ನಡೀತೈತೆ ಎಲ್ಲ ಹೇಳ್ತಿದ್ರು. ಇವರೆಲ್ಲ ಶರಣರ ಬಸವ ಕಲ್ಯಾಣಕ್ಕೆ ಬರ್ತಾ ಇದ್ರು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಶರಣರಿಗೆ ಹೇಳ್ತಿದ್ರು ಅವರು, ಇಂಥ ರಾಜ್ಯದಿಂದ, ಇಂಥ ಜಿಲ್ಲೆಯಿಂದ ಇಂಥ ಒಬ್ಬ ಶರಣರು ಬರತಕ್ಕಂಥ ಅಲ್ಲಿರ್ತಕ್ಕಂಥ ಶರಣರಿಗೆ ಹೇಳ್ತಿದ್ರು ಬಸವಣ್ಣವ್ರು. ಅವ್ರು ಗೊತ್ತಾಗ್ಬಿಡ್ತಿದ್ರು ಅವ್ರಿಗೆ. ಅಷ್ಟು ಅದ್ಭುತ ರೀ. ನಾವು ಕೂಡ ಒಂದೊಂದ್ ಸರದೆ ಕಂಡೈತಿ, ಅದು ಅವರಷ್ಟು ಕಾಣಲ್ಲ ರೀ, ಬಟ್ ಒಂದೆರಡು ಸತಿ ರಿಯಲಿ ಕಂಡವ್ರಿ. ಮತ್ತೆ ನಾವ್ ಹೆಂಗ್ ಕಂಡಿದ್ವಿ ಹಂಗೆ ಆಗೈತಿ, ಕೆಲವೊಂದ್ ಕಡೆ ಆಗೈತ್ರಿ. ಆದ್ರೆ ಅನುಭವ ಸ್ವಲ್ಪ ಸ್ವಲ್ಪ ಆಗ್ತೈತ್ರಿ, ಅಷ್ಟು ದೊಡ್ಡವ್ರಂತ ಅಲ್ಲ. ಆಮೇಲೆ ಇನ್ನೊಂದು ವಿಶೇಷ ಏನಂತ ನನಗ ಅನುಭವ ರೀ, ಈಗ ನಾವು ಪ್ರತಿನಿತ್ಯ ಲಿಂಗ ಪೂಜೆ ಮಾಡ್ಬೇಕಾರೆ ಲಿಂಗೋದಕ ಅಂತ ನಾವು ಲಿಂಗು ಮಜ್ಜನ ಮಾಡ್ತೀವಲ್ರಿ, ಆ ಲಿಂಗೋದಕ ನಾವು ಕಣ್ಣಿಗೆ ಸರಿ ಕಚ್ಕೋದ್ರಿಂದ ರೋಗ ರುಜಿನಗಳು ಮಾಯ ಆಕವ್ರಿ. ಆಮೇಲೆ ನನ್ನ ಕಣ್ಣು ದೃಷ್ಟಿ ನೋಡ್ರಿ, ನನ್ ಪೂರ ಚಸ್ಮಾ ಬಂದಿದ್ದು, ಏನು ಒಂದು ಅಕ್ಷರ ಕಾಣ್ತಿರ್ಲಿಲ್ಲ. ನಾವು ಪ್ರತಿಲಿಲ್ಲ ಲಿಂಗೋದಕ ಹಚ್ಕೋದ್ರಿಂದ ಈಗ ಕಂಪ್ಲೀಟ್ ಕಣ್ಣು ಕ್ಲಿಯರ್ ಆಗ್ಯಾವ. ನಾವ್ ಯಾವ್ದೇ ಆಸ್ಪತ್ರೆಗೆ ಹೋಗಲ್ಲ, ಚಿಕಿತ್ಸೆ ಹೋಗಲ್ಲ, ಒಂದ್ ಟ್ಯಾಬ್ಲೆಟ್ ಇಲ್ಲ, ಏನಿಲ್ರಿ, ಕ್ಲಿಯರ್ ಅದಾವ. ನಾವ್ ಈಗ ಎಂತ ಜನಕ್ಕೆ ಅಕ್ಷರ ಕೊಟ್ಟು ಗೊತ್ತೇನೆ ನಾನು, ಅಷ್ಟೇ ದೃಷ್ಟಿ ಕ್ಲಿಯರ್ ಆಗ್ಯಾವ. ಏನ ಲಿಂಗ ಪೂಜೆಯಿಂದ ಇದೆ. ಮತ್ತ ಅಷ್ಟೇ ಅಲ್ರಿ, ನಾವು ಶರೀರಕ್ಕೆ ಎಲ್ಲಾರು ನೋವಾಗೈತಿ ಅಂತಂದಾಗ ಆ ಲಿಂಗೋದಕ ಹಚ್ಕೊಂಡ್ಬಿಟ್ಟು ಅಂದ್ರ ಮಾಯ ಆಗ್ಬಿಟ್ಟು. ಭಕ್ತಿ ಒಳಗಂತ ಶಕ್ತಿ ಐತಿ ಅಂತ ಹೇಳಿ. ಹೌದೌದು, ಭಕ್ತಿ ಬೇಕ್ರಿ, ಮನುಷ್ಯನಿಗೆ ಮೂಲ ಭಕ್ತಿ ಬೇಕ್ರಿ. ನಾವು ಭಕ್ತಿಯೊಳಗ ಶ್ರೀಮಂತರಾದ್ರ ದೇವ್ರು ತಾನೇ ನಮ್ಮನ್ನ ಹುಡ್ಕೊಂಡ್ ಬರ್ತಾನ್ರಿ. ನಾವು ಭಕ್ತಿಯೊಳಗ ಬಡವರಾದ್ರ ನಾವ್ ಎಷ್ಟೋ ಆತನನ್ನು ಹುಡ್ಕೊಂಡು ಹೋದ್ರು ಅವ ಸಿಗುದಿಲ್ಲ. ನೀವು ಭಕ್ತಿಯೊಳಗ ಶ್ರೀಮಂತರಾಗ್ರಿ, ನಿಮ್ಮ ಮುಂದೆ ಇಲ್ಲೇ ಬಂದು ದರ್ಶನ ಕೊಡ್ತಾನೆ ದೇವ್ರು. ಇದು ಖಂಡಿತ ಮತ್ತೆ ಒಳ್ಳೆ ಮಾತು. ಹೌದೌದು, ನಾವು ಭಕ್ತಿಯೊಳಗ ಶ್ರೀಮಂತರಾಗ್ಬೇಕ್ರಿ. ನಮ್ಮಲ್ಲಿ ಆಡಂಬರ ಬೇಕಾಗಿಲ್ರಿ. ನಾವು ಒಂದು 1000 ರೂಪಾಯಿ ಮಾಲೆ ಹಾಕ್ತೇವಿ, 5 ಕಾಯಿ ಹೊಡಿತೀವಿ, 11 ಕಾಯಿ ಹೊಡಿತೀವಿ, ಅದಲ್ಲ ರೀ, ಅದು ಭಕ್ತಿ ಅಲ್ರಿ, ಅದು ಆಡಂಬರ. ಅದು ನಾವು ಆಡಂಬರ ಮಾಡಬಾರ್ದ್ರಿ, ಭಕ್ತಿ ತೋರ್ಸ್ಬೇಕು ನಾವು. ಈಗ ಒಂದು ಉದಾಹರಣೆ ನಮ್ಮ ಹೇಳ್ತೀನಿ. ನಾವು ಮನುಷ್ಯ ಹೆಂಗಿರ್ತಾನಂತಂದ್ರ, ಈಗ ನಾವು ಒಲಿಯನ್ನು ಬೂದಿ ತಗೊಂಡ್ ಬಂದು ದೇವ್ರ ಮುಂದೆ ಇಟ್ಟಾಗ ಏನಂತೀವಿ, ಅದಕ್ಕ ಅಂಗಾರ ಅಂತೀವಿ. ಈಗ ಪ್ಯಾಟ್ಯಾಗಿಂದ ಬಾಳೆಹಣ್ಣು ತರ್ತೀರಿ ನೀವು, ಬಾಳೆಹಣ್ಣು ಅಂತೀರಿ. ಎಲ್ಲಿ ಮಠ ದೇವ್ರ ಮುಂದೆ ಇಡೋ ಮಠ ಆಗದಿ, ಅಥವಾ ನೀವು ದೇವಸ್ಥಾನಕ್ಕೆ ಹೋಗೋ ಮಠ ಅದು ಬಾಳೆಹಣ್ಣ ಆಗಿರ್ತದೆ. ಅಲ್ಲಿ ಹೋದ್ಮೇಲೆ ಏನಂತೀರಿ, ಅದಕ್ಕೆ ಪ್ರಸಾದ ಅಂತೀರಿ. ಅದೇ ನೀರು, ಮೊದಲನೇ ನೀರ್ ಅಂತೀವಿ. ದೇವರ ಮಜ್ಜನ ಮಾಡಿದ್ಮೇಲೆ ಅದಕ್ಕೆ ಏನಂತೀವಿ, ತೀರ್ಥ ಅಂತೇಳಿ. ಅಲ್ಲೇ ಸ್ವಲ್ಪ ಒಂದು 2 ನಿಮಿಷ ಬದಲಾವಣೆ ಆಗ್ಬಿಡ್ತದ. ಬೂದಿಗೆ ಭಸ್ಮ ಆಯ್ತು, ಅಂಗಾರ ಆಯ್ತು, ಹಣ್ಣು ಹೋಗಿ ಪ್ರಸಾದ ಆಯ್ತು, ನೀರು ಹೋಗಿ ತೀರ್ಥ ಆಯ್ತು. ಆದ್ರೆ ಮನುಷ್ಯ ದಿನನಿತ್ಯ ದೇವಸ್ಥಾನಕ್ಕೆ ಹೋಗೋಣ, ಆದ್ರೆ ಮನುಷ್ಯ ಏನು ಬದಲಾವಣೆ ಆಗ್ಯಾನಲ್ರಿ. ಯಾಕೆ ಮನುಷ್ಯ ಬದಲಾವಣೆ ಆಗ್ಬಾರ್ದು, ಆಗ್ಬೇಕಲ್ರಿ ನಾವು. ಅಂದ್ರೆ ನಿಜವಾದ ಭಕ್ತಿ ಮೂಡಬೇಕು. ಈಗ ಆಮೇಲೆ ಈಗ ಇವೇನ್ ಒಟ್ಟ ಇವೆಲ್ಲ ಜಯಂತಿನೂ ಮಾಡ್ತಾ ಇರ್ತೀರಿ. ಹೌದ್ರಿ. ನಾವು ಏನ್ ಮಾಡಿದ್ವಿ, ಅದು ಎಲ್ಲ ಕಾರ್ಯಕ್ರಮ ಈಗ ಮನೆಯಲ್ಲಿ ಮಹಾಮನೆ ಅಂತ ಕಾರ್ಯಕ್ರಮ ಮಾಡ್ತೀವಿ. ಅದು ಬಸವಣ್ಣವರು ಹುಟ್ಟಾಕಿದ್ದು ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ. ಅದಕ್ಕೆ ನಾವ್ ಏನ್ ಮಾಡಿದ್ವಿ, ಪ್ರತಿ ಶ್ರಾವಣದೊಳಗ ಎಲ್ಲ ನಿಮ್ಮಂತ ಭಕ್ತರ ಮನೆಗೆ ಹೋಗೋದ್ರಿ. ಅಪ್ಪರೇ ನೀವು ನಿಮ್ಮ ಮನೆಯೊಳಗ ಒಂದು ಬಸವ ಪೂಜೆ ಇಟ್ಕೊಡ್ರಿ, ಒಂದು ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡೋಣ ಅಂದಿಗೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡು, ಏನಿಲ್ರಿ ಆಡಂಬರ ಏನಿಲ್ಲ, ಸುಮ್ಮನೆ ಒಂದು ಬಸವಣ್ಣವ್ರ ಫೋಟೋ ನಾವ ತಗೊಂಡೋಗಿವ್ರಲ್ಲೇ, ನಾವ ತಗೊಂಡೋಗಿ ನಮ್ಮ ಸಾಮಗ್ರಿ ಹೋಯ್ತಿವ್ರಿ, ಪೂಜಾ ಸಾಮಗ್ರಿ. ನೀವೇನಿಲ್ಲ, ಸುಮ್ಮನೆ ನೀವು ಆಜು ಬಾಜು ಮನೆಯವ್ರ ಗಟ್ ಕರೀರಿ, ನಿಮ್ಗೆ ಏನು ಪ್ರೀತಿ ಅನಿಸುತ್ತ, ಭಕ್ತಿ ಏನಿರುತ್ತ
ನೀವು ಸುಮ್ಮರಿ ಖಾರ ಕೊಡ್ರಿ, ಪುಟಾಣಿ ಸಕ್ಕರೆ ಕೊಡ್ರಿ, ಅದು ಪ್ರಸಾದ ಕೊಡೋದು ನಿಮ್ ಭಕ್ತಿ ಅದು. ಕರೆಕ್ಟ್. ನಾವ್ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ನಿಮ್ ಕೈಯಿಂದ ಬಸವ ಪೂಜೆಯನ್ನ ಮಾಡಿಸ್ತೀವಿ. ಕರೆಕ್ಟ್. ನಿಮ್ ಕೈಯಿಂದ ಬಸವ ಪೂಜೆ ಮಾಡ್ತೀವ್ರಿ. ನಿಮ್ ಶರಣ ದಂಪತಿಗಳಿಂದ ಬಸವ ಪೂಜೆ ಮಾಡಿಸಿ ಅಲ್ಲೇ ಕೂತ್ಕೊಂಡು ಪ್ರೇಯರ್ ಮಾಡ್ತೀವಿ. ಬಂದಿರ್ತಕ್ಕಂಥವ್ರೆಲ್ಲ ಕಡೆಯಿಂದ ಪ್ರೇಯರ್ ಮಾಡ್ತೀವಿ. ಆಮೇಲೆ ಸ್ವಲ್ಪ ಬಸವಣ್ಣವ್ರ ಬಗ್ಗೆ ಎಲ್ಲ ಹೇಳ್ತೀವಿ. ಅದಾದ ನಂತರ ಸ್ವಲ್ಪ ಅನುಭವ ಮಾಡಿದ ನಂತರ ಪ್ರಸಾದ, ಅವ್ರಿಗೆ ಏನಾರ ಪ್ರಸಾದ ಕೊಡ್ಲಿ ಇಷ್ಟು ಅದು ಮನೆಯಲ್ಲಿ ಮಾವನೆ ಕಾರ್ಯಕ್ರಮ ಮಾಡ್ತಿದ್ವಿ. ಅದನ್ನ ಮಾಡ್ತಾ ಮಾಡ್ತಾ ಮುಂದೆ ಬಂದು ಏನಾಯ್ತ್ರಿ, ನಮ್ದು ಇಲ್ಲೇ ರೋಡ್ಗೆ ವರ್ಕ್ಶಾಪ್ ಇರ್ತಿರಲ್ಲ, ಹೈವೇ ಟಚ್ ಈಗ ಐತ್ರಿ ಅದು ವರ್ಕ್ಶಾಪ್ ಐತಿ. ಆದ್ರೆ ಚಲೋ ಐತ್ರಿ ಅದು. ಬೇರೆದವ್ರಿಗೆ ಅಲ್ಲಿ ಕಾರ್ಪೆಂಟರ್ ವರ್ಕ್ ಮಾಡತ್ತಾರ್ರಿ. ಇಲ್ಲಿ ಉಳ್ವಿ ಜಾತ್ರೆಗೆ ಹೋಗೋ ಭಕ್ತರು, ಪಾದಯಾತ್ರೆ ಚಕ್ಕಡಿಯವರು ಹೋಗೋ ಹೊತ್ನಾಗ ಅದೇನಕ್ಕಿತ್ರಿ, ಅವರು ಈ ಬಿಸಿಲು ಟೈಮ್ನಾಗ ಹೋಗೋ ಹೊತ್ನಾಗ ಅವ್ರು ಕುಂಡ್ರಾಕ್ ನೆರಳಿನ ವ್ಯವಸ್ಥೆ ಇರ್ಲಿಲ್ಲ ರೀ. ಆಮೇಲೆ ಬಿಸಿಲು ಟೈಮ್ನಾಗ ಬಂದು ಕುಡಿಯಾಕ ನೀರಿಸಿ ಬಂದ ನೀರಿನ ವ್ಯವಸ್ಥೆ ಇರ್ಲಿಲ್ಲ, ಅಥವಾ ವಸ್ತಿ ಉಳ್ಕೊಳಕ್ ವ್ಯವಸ್ಥೆ ಇರ್ತಿದ್ದಿಲ್ಲ. ಅದನ್ನ ನೋಡ್ಕೊಂಡು ನಾವೇನ್ ಮಾಡಿದ್ವಿ, ಮೊದಲ ನಮ್ಮ ಮನೆಯವ್ರಿಗೆ ನಾವು ಕೂತ್ಕೊಂಡು ಮಾತಾಡಿ ಏನೋ ಸ್ವಲ್ಪ ಹಿಂಗೆ ಹೋಗ್ತಾರ ಪಾಪ ಅವ್ರಿಗೆ ಏನು ತೊಂದರೆ ಆಕತಿ, ಅದಕ್ಕೆ ನಾವು ಒಂದಿಟ್ಟು ಮೊದಲು ಅವ್ರಿಗೆ ಒಂದಿಟ್ಟು ಕುಂಡ್ರಾಕ್ ನೆರಳು, ಕುಡಿಯಾಕ ನೀರು, ಜಳಕಕ್ಕೆ ನೀರು, ಒಂದಿಷ್ಟು ಚಾ ವ್ಯವಸ್ಥೆ ಮಾಡು ಅಂತ ತಿಳ್ಕೊಂಡು ನಾವು ಮೊದಲು ಬೆಳ್ಳುಳ್ಳಿ ಚುಮ್ಮರಿ ಚಾ ಮಾಡಿ ಪೆಂಡಾಲ್ ಹಾಕೊಂಡು ಜಳಕಕ್ಕೆ ಕುಡಿಯಾಕ ನೀರಿನ ವ್ಯವಸ್ಥೆ ಮಾಡ್ಕೊಂಡು ಕುಂತ್ಕೊಂಡಿವ್ರಿ. 1-2 ದಿವಸ ಹಂಗೆ ಮಾಡಿದೀವ್ರಿ. 1-2 ದಿವಸ ಮಾಡಿದ್ಮೇಲೆ ಒಬ್ರು ಭಕ್ತರು ಬಂದು ಏನ್ ಮಾಡಕತ್ತೀರಿ ಅಂತಂದ್ರೆ, ಹಿಂಗ್ರಿ ಹಿಂಗ ಉಳ್ವಿ ಜಾತ್ರೆಗೆ ಹೋಗ್ರಿ ಹಿಂಗ್ ಮಾಡಿ ಬಂದ್ವಿ. ಅವ್ರು ಏನ್ ಮಾಡಿದ್ರೆ, 1 ಪಾಕೆಟ್ ಅಕ್ಕಿ, 1-2 kg ಬ್ಯಾಳೆ, 1-2 kg ಎಣ್ಣೆ, ಹಿಂಗೊಂದಿಷ್ಟು ಸಾಮಗ್ರಿ ತಂದು ಕೊಟ್ರು. ನೀವು ಅನ್ನ ಸಾರು ಮಾಡಿ ನೀಡ್ರಿ ಅಂತ. ಆಮೇಲೆ ಇನ್ನೊಬ್ರು ನಮ್ ಗಲಿಂಟವ್ರು ಒಬ್ರು ಭಕ್ತರು ಬಂದು, ಸೌಕರ್ಯ ಏನ್ ಮಾಡಾಕ್ತಿರಿ ಅಂತಂದ್ರೆ, ಅವರು ಬಹಳ ಆತ್ಮೀಯರು ಗಲಿಂಟವ್ರು. ಅವರು ಇಲ್ರಿಪ್ಪ ಹಿಂಗ್ ಉಳ್ವಿಗೆ ಹೋಗಿ ಭಕ್ತರಿಗೆ ಹಿಂಗ್ ಮಾಡಿ ಅದೇನ್ ಮಾಡ್ತಾರೆ, ಅವನು ಸುಮ್ಮನೆ ಹೋಗಿ 1 5 kg ಬುಂದೆ ತಂದಾರೆ. ಅವತ್ತಿನಿಂದ ನಾವು ಇವತ್ತಿನವರೆಗೂ ಬುಂದೆ, ರೊಟ್ಟಿ, ಅನ್ನ ಸಾರು, ಪಲ್ಯ, ಈಗ ರೊಟ್ಟಿನೂ ಎಲ್ಲಾ ಭಕ್ತರು ಸ್ವಲ್ಪ ತರ್ತಾರ. ನಾವು ಅಷ್ಟು ಮಾಡಿಸಿರ್ತೀವಿ, 200-300 ರೊಟ್ಟಿ ಮಾಡಿಸಿರ್ತೀವಿ. ಭಕ್ತರು ಈಗೆಲ್ಲ ತಂದು ಕೊಡ್ತಾರೆ. ಯಾವ ರೀತಿ ಅವತ್ತಿಂದ ಈಗ ಮತ್ತೆ ನಾವು ಪ್ರತಿ ವರ್ಷ ಮಾಡ್ಕೊಂತ ಬಂದ್ವಲ್ರಿ. ಸ್ಟಾರ್ಟಿಂಗ್ ನಾವ್ ಏನ್ ಮಾಡ್ತೀವಿ, ನಮ್ಮ ದುಡ್ಡು ಹಾಕಿ ಮಸಾಲೆ ಸಾಮಾನು ಅದು ನಾವು ಅಂಗಡಿ ತರಲ್ರಿ. ನಮ್ಮ ಮನೆಯವರ ಹೋಗಿ ಪೇಟೆಗೆಲ್ಲ ಐಟಮ್ಸ್ ಎಲ್ಲ ತಂದ ಮನೆಯೊಳಗ ಮಸಾಲೆ ಮಾಡ್ತೀವಿ. ಆಮೇಲೆ 10-12 kg ಒಣ ಮೆಣಸಿನಕಾಯಿ ತಂದು ಖಾರ ಕುಟ್ಟಿಸ್ತೀವಿ. ಆಮೇಲೆ ಸುಮ್ಮರಿ ತಗೊಂಡು ಇಲ್ಲೇ ಮನ್ಯಾಗ ಸುಮ್ಮರಿ ಹಚ್ತೀವಿ. ಎಲ್ಲ ರೇಷನ್ ತಂದು ನಾವು ಪೆಂಡಾಲ್ ಗಿಂಡಲ್ ಹಾಕೊಂಡು ಕಟ್ಟಿಗೆ ಎಲ್ಲ ತಂದು, ಆಮೇಲೆ ಅಡಿಗೆನು ಗ್ಯಾಸ್ ಮೇಲೆ ಮಾಡಲ್ರಿ, ನಾವು ಒಲಿ ಮೇಲೆ ಅಡಿಗೆ ಮಾಡ್ತೀವಿ. ಪ್ರತಿದಿನ ಒಲಿ ಮೇಲೆ ಅಡಿಗೆ. ಅದಕ್ಕೆ ನಾವೆಲ್ಲ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ಮೇಲೆ ನಮ್ಮ ಮನೆಯವ್ರ ದೊಡ್ಡ ಸಹಕಾರ. ಯಾಕಂದ್ರೆ ಬಂದಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಅಡಿಗೆ ಮಾಡುದು, ಯಾರೋ ಬಂದು ನೀರ್ ಕೊಡ್ಬೇಕು, ಒಬ್ರು ಚಾ ಕೇಳ್ತಾರ, ಒಬ್ರು ಚಾ ಕುಡಿದಿಲ್ಲ ಅಂತಾರ, ಅವ್ರಿಗೆ ಮತ್ತೆ ರಾಗಿ ಗಂಜಿ ಅಥವಾ ಹುಳ್ಳಿ ಗಂಜಿ ಅವ್ರೇನ್ ಕೇಳ್ತಾರ ಅದನ್ನ ನಾವು ಅವ್ರಿಗೆ ಕೊಡ್ತಿರ್ತೀವ್ರಿ. ಆಮೇಲೆ ಅವ್ರಿಗೆ ಕಾಲು ನೋವು, ಈಗ ನಡ್ಕೊಂಡ್ ಬಂದಿರ್ತಾರ, ಎಲ್ಲ ನೋವಾಗಿರ್ತೈತ್ರಿ, ಅವ್ರಿಗೆಲ್ಲ ಮೆಡಿಸಿನ್ ಇಟ್ಟಿರ್ತೀವಿ, ಗುಳಿಗೆ, ಔಷಧ, ಸ್ಪ್ರೇ ಹಿಂಗೆಲ್ಲ ಇಟ್ಟಿರ್ತೀವಿ. ಆಮೇಲೆ ಎತ್ತುಗಳು ಹಿಂಗ ಚಕಡಿ ಹೋಗ್ಬೇಕಾದ್ರೆ ಕೆಲವೊಂದ್ ಕಡೆ ನಾಲ್ ಹೋಗಿರ್ತಾವ್ರಿ. ಅವ್ರು ಫೋನ್ ಮಾಡ್ತಾರೆ, ಹಿಂಗೆ ನಾವ್ ಎತ್ತಿನ ನಾಲ್ ಹೋಗ್ಯಾರ, ಸ್ವಲ್ಪ ನಾಲ್ಗಾರ್ ಕಳ್ಸ್ರಿ ಅಂತ. ಅವ್ರಿಗೆ ನಾಲ್ಗಾರ್ನ ಈ ಚಕಡಿ ಎಲ್ಲಿರ್ತಾವ ಅಲ್ಲೇ ಕಳಿಸ್ತೀವ್ರಿ. ಆಮೇಲೆ ಒಂದ್ಸಲ ಈ ಶಿಶುರಾದವ್ರಿಗೆ ಒಬ್ರು ಎತ್ತಿನ ಕಾಲ್ ಪೆಟ್ಟಿತ್ತು. ಇಲ್ಲಿ ಒಂದು ಜೋಡಿ ಎತ್ತುಗಳು ₹1 ಇಲ್ಲ ರೀ, ಸುಮ್ಮನೆ ₹500 ಸಂಚಾರ ಕೊಟ್ಟು ಒಂದು ಜೋಡಿ ಎತ್ತುಗಳು ಇಲ್ಲಿ ವ್ಯಾಪಾರ ಮಾಡಿಸಿ ಕೊಟ್ಟು ಜಾತ್ರೆ ಕಳಿಸಿದ್ರು ಅವ್ರಿಗೆ. ಒಂದು ವ್ಯವಸ್ಥೆ ಕೊಡ್ತಾವ್ರಿ. ಹಂಗಾಗಿ ಏನಾಗೈತಿ, ನಾವು ಪ್ರತಿ ವರ್ಷ ಮಾಡೋದ್ರಿಂದ ಭಕ್ತರ ಸಂಖ್ಯೆನೂ ಜಾಸ್ತಿ ಜಾಸ್ತಿ ಆಗೈತ್ರಿ. ಆಮೇಲೆ ಸ್ವಲ್ಪ ದಾನಿಗಳು ಅವ್ರವ್ರ ಇಷ್ಟಾನುಸಾರ ಬಂದು ನಮ್ದು ರೇಷನ್ ತಗೊಳ್ರಿ, ಅಕ್ಕಿ ತಗೋರಿ, ಬೆಲ್ಲ ತಗೋರಿ, ಅಥವಾ ಹಣ ತಗೊಳ್ರಿ ಅಂತ ಹಿಂಗೆ ಯಾರಿಗೆ ಏನೋ ಒಂದು ಭಗವಂತ ಅವ್ರಿಗೆ ಎಷ್ಟು ಶಕ್ತಿ ಕೊಡ್ತಾರ್ರಿ. ನಾವ್ ಮಾತ್ರ ಸ್ಟಾರ್ಟಿಂಗ್ ನಮ್ಗ ದುಡ್ಡು ಹಾಕಿ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತಾರ, ಆಮೇಲೆ ದಾಸೋಹ ಚಲೋ ಮೇಲೆ ಕೊಡ್ತಾರೆ. ಆಮೇಲೆ ನೀವು ಈ ವರ್ಷ ನೀವು ಕೊಟ್ಟಿರ್ತಾರಲ್ಲ, ಮರನೇ ವರ್ಷ ನಾವ್ ಏನ್ ಮಾಡ್ತೀವ್ರಿ, ನಿಮ್ ಹೆಸರೆಲ್ಲ ಇರ್ತೈತಲ್ರಿ, ನಾವು ಪತ್ರಿಕೆ ಪ್ರಿಂಟ್ ಮಾಡ್ಸಿರ್ತೀವ್ರಿ. ಆ ಪತ್ರಿಕೆ ತಗೊಂಡೋಗಿ ನಿಮ್ಗ ಮನಿಗೆ ಹೋಗಿ, ಮನಿಗೆ ಅಂದ್ರೆ ಯಾರು ಕೊಟ್ಟಿರ್ತಾರಲ್ರಿ ಅವ್ರಿಗೆ ನೋಡ್ರಿ ಹಿಂಗ್ ದಾಸೋಹ ಪ್ರಾರಂಭ ಮಾಡ್ತೀವಿ, ಇಂಥ ದಿನ ಪ್ರಾರಂಭ ಮಾಡ್ತೀವಿ, ಇಂಥ ದಿನ ಮುಗಿಸ್ತೀವಿ, ಇಂಥ ದಿನ ಜಾತ್ರೆ ಇರ್ತೈತಿ, ನೀವು ಬರ್ರಿ ಎಲ್ಲರೂ ಅಂತ ಇಷ್ಟಲೇ ಬಂದ್ಬಿಡ್ತೀವಿ. ಕೊಡ್ರಿ ಅಂತ ಕೇಳಂಗಿಲ್ಲ. ಆದ್ರೆ ನೀವು ಕೊಟ್ಟಿರ್ತೀರ ಅಂದ್ಮೇಲೆ ಹಿಂಗ ಪ್ರತಿ ವರ್ಷ ಕೊಟ್ಟಿರ್ತಿರಲ್ಲ, ಕೊಟ್ಟು ಬರೋ ಅಂತ ಇವಾಗ ಬಂದು ಕೊಡ್ತಾರೆ. ಅವ್ರು ಒಟ್ಟು ಬಂದು ಕೊಡ್ತಿರ್ತಾರ. ಯಾರು ಕೊಡ್ಲಿ ಬಿಡ್ಲಿ ಒಟ್ಟು ಮಾಡ್ಬೇಕಂದ್ರೆ ಬಸವಣ್ಣ ಹೆಂಗ್ ನಡೆಸ್ತಾನ. ಆಮೇಲೆ ಇಷ್ಟ ಆಗಿ ಹಿಂಗ್ ಬೆಳ್ಕೊಂತ ಬಂತ್ರಿ ಅದು. ಮುಂದ್ ಒಂದು ದಿವಸ ಏನಾಯ್ತು, ನಮ್ಗೆ ಭಕ್ತರಿದ್ರೆ ಬಾಳ ಖುಷಿ ಇರ್ತದ್ರಿ. ಭಕ್ತರಿಲ್ಲ ಅಂದ್ರೆ ಒಂಥರ ದುಃಖನೂ ಬರ್ತರಿ. ಆಮೇಲೆ ನಮ್ಗೆ ಅವ್ರ ಚರಿತ್ರೆ ಓದಾಕತ್ತಾಗ ಅವ್ರ ಕೆಲವೊಂದು ಸನ್ನಿವೇಶ ನೆನಪಾತಂದ್ರೆ,
ನಮ್ಗೆ ಭಾಳ ನೋವಾಗತ್ರಿ. ಯಾಕಂದ್ರೆ ಅಂತ ಒಂದು ಶಕ್ತಿ ನಮ್ಮ ಸಲುವಾಗಿ ದುಡ್ದಾರ ಅವ್ರು, ಭಾಳ ಶ್ರಮ ಪಟ್ಟಾರ. ಅವಾಗೇನೈತ್ರಿ, ಈ ಅಲ್ಲಿ ಮಾಡುವತ್ನಾಗ ನಾಳೆ ಬೆಳಕಾದ್ರೆ ಜಾತ್ರೆ ರೀ. ಇವತ್ತು ರಾತ್ರಿ ಏನಾಯ್ತು, ರಾತ್ರಿ ಒಂದು 10-11 ಗಂಟೆ ಆಗಿತ್ತು. ಅವಾಗ ಏನ್ ಮಾಡಿದ್ರಿ ನೋಡ್ರಿ, ಇಲ್ಲಿ ಬೆಳ್ಳಿ ಪಾದಕ್ಕೆ ಅದಲ್ರಿ, ಇವಕ್ಕೆ ಹಣೆ ಹಚ್ಚಿ ನಾನು ಬೇಡ್ಕೊಂಡು, ಬಸವಣ್ಣ ನನಗೇನು ಐಶ್ವರ್ಯ ಸಿರಿ ಸಂಪತ್ತು ಏನ್ ಬೇಡಪ್ಪ, ನಿನ್ ದರ್ಶನ ಒಂದು ಕೊಡಂತ ನಾನು ಬೇಡ್ಕೊಂಡೆ ಅಷ್ಟೇ. ಬೇಡ್ಕೊಂಡ್ರೆ ಅಲ್ಲಿ ಮಾವಿನ ಕಟ್ಟೆಗೆ ಹೋಗಿ ಕುತ್ಕೊಂಡ್ರೆ. ಆಮೇಲೆ ನಮ್ಮ ಮನೆಯವರು ಅಲ್ಲೇ ಅವ್ರು ಏನ್ ಮಾಡ್ತಿರು, ಅಲ್ಲಿ ಬಾಜು ಮನಿ ಐತ್ರಿ, ಅಲ್ಲಿ ಹೋಗಿದ್ರು. ನಾನು ಮಾವಿನ ಕಟ್ಟೆಗೆ ಹೋಗಿ ಕುತ್ಕೊಂಡ್ರೆ. ಆಮೇಲೆ ಅವ್ರು ಬಂದು ಹೊಳ್ಳಿ ಬಂದು ಪೆಂಡಲ್ನಾಗ ನಾ ಇದ್ದಿದ್ದಿಲ್ಲ, ಅಂದ್ರೆ ಯಾರು ಇದ್ದಿದ್ದಿಲ್ರಿ. ಅವಾಗ ಬಂದು ನೋಡಿ ಅಲ್ಲಿ ಯಾಕೆ ಕುಂತಿರಿ ಕತ್ತಲ್ದಾಗ, ಇಲ್ಲಿ ಬರ್ರಿ ಅಂತಂದ್ರ ಅವ್ರು. ಆಮೇಲೆ ನಾನು ಬಂದು ಮತ್ತೆ ಪೆಂಡಲ್ನಾಗ ಕುರ್ಚಾಕೊಂಡು ಕುಂತ್ಕೊಂಡ್ರೆ. ಮತ್ತೆ ಅವ್ರು ಅಲ್ಲಿ ಬಾಜು ಮನಿಗೆ ಹೋದ್ರಿ. ಅಂದ್ರೆ ಬ್ಯಾಸರ ದಿನ ಆಗ್ಲಿ ರಾತ್ರಿ ಮಾಡಿ ಮಾಡಿ ಸುಸ್ತಾಗಿರ್ತಾರ್ರಿ. ಅಂದ್ರೆ ರಾತ್ರಿ ಎಲ್ಲ ನಿದ್ದಿರಲ್ರಿ ನಮ್ಗ. ಭಯಂಕರ ಭಕ್ತರು ಚಲೋ ಆದ್ರ ಅಂದ್ರೆ ಒಟ್ಟ ರಾತ್ರಿ ನಿದ್ದೆ ಮಾಡಲ್ರಿ. ಅಂದ್ರೆ ಭಕ್ತರು ರಾತ್ರಿ ಬರೋದು ಜಾಸ್ತಿ. ಬಿಸಿಲು ಐತಲ್ರಿ, ಯಾರು ಬರಲ್ಲ. ಬಿಸಿಲಿಲ್ಲ ಈ ಟೈಮ್ನಾಗ ನಾವು ಇಲ್ಲಿ ಆ ಸಾಮಾನ ಈ ಸಾಮಾನ ಕಸ ಹುಡ್ಕೋದು, ಸ್ವಚ್ಛ ಮಾಡೋದು, ಬಾಂಡೆ ತಗೋ ಇಂತ ಮಾಡ್ತಿರ್ತೀವ್ರಿ. ಜನರು ಬರತ್ರ ಮತ್ತೆ ಅವ್ರ ಕಡೆ ಲಕ್ಷ್ಯ ಇರ್ತದೆ. ಹಂಗಾಗಿ ಬ್ಯಾಸರಾಗ ಅವ್ರು ಅಲ್ಲಿ ಹೋಗಿದ್ರು. ನಾನು ಇಷ್ಟು ಕುತ್ಕೊಂಡೇನ್ರಿ, ಕರೆಕ್ಟ್ ಗೇಟ್ ಐತ್ರಿ ಅದು. ಆ ಗೇಟಿಗೆ ಸೆಂಟ್ರಿಗೆ ನಡ್ಕರಿ ನಿಮ್ಗೆ ತೋರಿಸ್ತೇನೆ ಬೇಕಾದ್ರೆ ಗೇಟ್. ಸೇಮ್ ಇದೇ ವೇಷಭೂಷಣ ರೀ, ಸೇಮ್. ಒಂದು ಬೆತ್ತ, ಒಂದು ಸೊಟ್ಟಿ ರೀ, ತೆಂಗಿನ ಅದಕ್ಕೆ ತುತ್ತಗ ಒಂದು ದಾರ ಹಾಕಿ ಹಿಂಗೆಂತೆಲ್ಲ ಹಾಕೊಂಡ್ರೆ. ಅವ್ರ ಹತ್ರ ಜೋಳಿಗಿಲ್ಲ, ಕೈಚಿಲಿಲ್ಲ, ಅರಿಬಿ ಅನ್ಸಡಿ ಯಾವ ವಸ್ತುಗಳಿಲ್ಲ ರೀ. ಆಮೇಲೆ ಹಿಂಗೆ ಸೇಮ್ ಕಟ್ಟಿಗೆ ಯಾವಿಗೆ ರೀ ಇವತ್ತಲ್ರಿ, ಇಲ್ಲಿ ಕಟ್ಟಿಗೆ ವಾವಿಗೆ ಅಷ್ಟೇ ಹಾಕೊಂಡು ಬಂದ ಕರೆಕ್ಟ್ ಗೇಟಿಗೆ ನಿಂತ್ಬಿಟ್ಟಿದ್ರು. ನಾನು ಹಿಂಗ್ ಕೂತಿದ್ದಲ್ಲಿ ಹಿಂಗ್ ನೋಡ್ತಾನಂತ ಹಿಂಗ್ ನೋಡಿದೆ. ತಕ್ಷಣ ಕಂಡ್ರೆ ಕೂಡಲೇ ಎದ್ದೋಗಿ ಶರಣ ಬರ್ರಿ ಅಂದೆ. ಬಂದ್ರೆ ಪ್ರಸಾದ ಅಲ್ಲೇ ಇಲ್ಲ, ಹಂಗೆ ಹೇಳಿದ ಕೂಡಲೇ ಅಂದ್ರೆ ಬರ್ರಿ ಅಪ್ಪರ ಅಂದೆ. ಪ್ರಸಾದ ಅಂದ್ರೆ ಐತಪ್ಪರ ಪ್ರಸಾದ ಐತೆ ಬರ್ರಿ ಅಂದೆ. ಆಮೇಲೆ ಬಂದು ನೀರು ಕೊಟ್ಟಿವಿ, ಕೈಕಾಲು ಮುಖ ತಕ್ಕೊಂಡ್ರು, ಪ್ರಸಾದ ನೀರು ಕೊಟ್ಟಿವಿ. ಪ್ರಸಾದ ಮಾಡಿದ್ರೆ ಪ್ರಸಾದ ಮಾಡಿ ಹಿಂಗ್ ಪೆಂಡಲ್ನಾಗೆ ಆ ಕಡೆ ಈ ಕಡೆ ಹಿಂಗ್ ಸುತ್ತಾಡೈತಿ. ಅವಾಗ ನಾನು ಅಪ್ಪರ ಎಲ್ಲಿಂದ ಬಂದ್ರಿ ಅಂತ ಕೇಳ್ತೇನೆ. ನಾನು ಅವ್ರಿಗೆ ಉಳ್ವಿಯಿಂದ ಬಂದೀನಿ ಅಂತಂದ್ರೆ. ನಾನು ಏನ್ ಕಲ್ಪನೆ ಮಾಡ್ಕೊಂಡ್ರೆ, ಉಳ್ವಿಯಿಂದ ಬಂದೇನೋ ಕೂಲೆ ಈ ಜಂಗಮರು, ಭಿಕ್ಷುಕರು, ಕುರುಬರು ಇಂಥವ್ರೆಲ್ಲ ಉಳ್ವಿ ಜಾತ್ರೆ ಹೋಗ್ತಾ ಇರ್ತಾರೆ. ಆ ದೇವಸ್ಥಾನದಿಂದ 2 ಸಾಲ ವೀರಭದ್ರ ಗುಡಿ ದಾಟಿ ಹೋಗಿರ್ತಾರೆ. 2 ಲೈನ್ ಕುತ್ಕೊಂಡಿರ್ತಾರೆ. ಅಲ್ಲಿ ಈಶ್ವರ್ಲಿಂಗು, ಬಸವಣ್ಣ ಏನೇನೋ ಮೂರ್ತಿಗಳನ್ನ ಮಾಡಿ ಕುತ್ಕೊಂಡಿರ್ತಾರೆ. ಭಿಕ್ಷುಕು ಅಂತ ಹೋಗಿರ್ತಾರೆ. ಮತ್ತೆ ಇವ್ರು ಜಂಗಮರು. ನಾ ಏನಂದ್ರೆ ಅವ್ರಿಗೆ, ಅಪ್ಪರ ನೀವು ನಾಳೆ ಬೆಳಕಾದ್ರೆ ಜಾತ್ರೆ ಮತ್ತೆ ಇವತ್ತು ಯಾಕೆ ಬಂದ್ರಿ ಅಂತ ಕೇಳಿದೆ ನಾನು. ಇಲ್ಲ ನಂಗೆ ಬರ್ಬೇಕನ್ನಿಸ್ತು ಬಂದೆ ಅಂತಂದ್ರ. ಅಂದ್ರೆ ನೀವು ಜಾತ್ರೆಕ್ಕಿಂತ ಒಂದ್ ದಿವಸ ಒಂದೇ ದಿನ ರೀ, ನಾಳೆ ಬೆಳಕಾದ್ರೆ ಜಾತ್ರೆ, ಇವತ್ತು ರಾತ್ರಿ ಇರಿದೆ. ಬೆಳಕಾದ್ರೆ ಜಾತ್ರೆ, ಇವತ್ತು ರಾತ್ರಿ ಇರಿದೆ. ಅವಾಗ ಅಪ್ಪರ ಎಲ್ಲಿಂದ ಬಂದ್ರಿ ಅಂತ ಕೇಳಿದೆ. ಉಳ್ವಿಯಿಂದ ಬಂದೀನಿ ಅಂದ್ರು. ಅಪ್ಪರ ಮತ್ತೆ ಬೆಳಕಾದ್ರೆ ಜಾತ್ರೆ ಇವತ್ತು ಯಾಕೆ ಬಂದ್ರಿ ಅಂತ ಕೇಳಿದೆ ನಾನು. ಇಲ್ಲ ನನಗೆ ಬರ್ಬೇಕನ್ನಿಸ್ತು ಬಂದೆ ಅಂದ್ಕೂಲೆ. ನೀವು ಬಿಟ್ಟು ಎಷ್ಟು ದಿನ ಆತು ಅಂತ ಕೇಳಿದೆ. ಇಲ್ಲ ಇವತ್ತೇ ಬಿಟ್ಟೇನಂದ್ರ. ಇವತ್ತೇ ಬಿಟ್ಟೇನಂತಂದ್ರೆ ಹಂಗಾರೆ ಬಸ್ಸಿಗೆ ಬಂದ್ರ ಅಂತ ಕೇಳಿದೆ. ಇಲ್ಲ ನಡ್ಕೊಂತ ಬಂದೀನಂತ. ನೋಡ್ರಿ ಇದು ಸತ್ಯ ಮಾತ್ರ, ನಾನು ಸುಳ್ಳು ಹೇಳ್ತಾರೆ. ಇಂಥ ಕಟ್ಟಿಗೆ ನೋಡ್ರಿ ಬಟನ್ ಹಿಂಗಿರ್ತಾವ್ರಿ, ನಡಿಲಿಕ್ಕೆ ಗ್ರಿಪ್ ಇರಲ್ರಿ ಅದ. ಅಂತವ್ರು ಹಾಕೊಂಡು ಇವತ್ತ ಬಂದೇನಂತ ಹೇಳ್ತಾರ ಅವ್ರು. ಇದು ಅದ್ಭುತ ಆಯ್ತು ಅಷ್ಟು. ಆಮೇಲೆ ಒಂದು ಹುಡುಗ ಬಂದಾರಿ, ಅಲ್ಲಿ ನಮ್ಮ ವಾಚವನ್ ಇದ್ದ, ಅವ್ನ ಮಗ ಬಂದ ಹಿಂಗ ಸುತ್ತಾಡ್ತಿದ್ರು ಅವನು. ನಾನು ಅಷ್ಟು ಮಾತಾಡಿದ ಮೇಲೆ ನಾನು ಮೌನ ಆಗಿಬಿಟ್ಟಿದ್ದೆ. ಮತ್ತೆ ಮುಂದೆ ಏನು ಮಾತಾಡ್ಕೊಂಡಿಲ್ಲ. ಆ ಹುಡುಗ ಒಂದು ಮಾತು ಕೇಳಿದಾರ ಅವನು, ಎಲ್ಲಿ ಮುಕ್ಕೋತೀರಿ ಅಂತ ಕೇಳಿದವನು. ಅದು ಒಂದು ನನ್ನ ನೆನಪಿದ್ದೆ. ಅವಾಗ ಅವ್ರೇನಂದ್ರೆ ನೆಲ ಹಾಸಿ ಮುಗುಲ್ ಹೊಚ್ಚಿಗೆ ಅಂತಂದ್ರೆ ಇಷ್ಟು ಇದೊಂದು ಕೇಳಿದೆ. ಆಮೇಲೆ ನಾನು ಏನೋ ಒಂದು ವಿಚಾರದಾಗ ಹೋಗ್ಬಿಟ್ಟೆ. ನಾನು ಆಮೇಲೆ ಏನು ವಿಚಾರ ಮಾಡಿದ್ರೆ ಗೊತ್ತಾಗಿಲ್ಲ. ಅಷ್ಟಾಯ್ತು. ಆನಂತರ ಕರೆಕ್ಟ್ ಇದು ನೀಟ್ ಇದ್ರೆ ಗೇಟ್ ಅದ, ಸೀದಾ ಈ ಕಡೆ ಬಂದ್ರು ಅವರು. ಇಲ್ಲಿ ಬಂದ್ರು. ನಾವು ರಿಸೆಸ್ ಹೋಗ್ಕಂತ ರಿಸೆಸ್ ಹೋಗ್ಲಿಲ್ರಿ ಅವ್ರು, ಹಂಗೆ ಬಂದ್ರು ಈ ಕಡೆ. ಅಂದ್ರೆ ನಾವು ತಡಸ್ ಕ್ರಾಸ್ ರೋಡ್ ಸಾಕಷ್ಟು ನಿಮ್ಗೆ ಆಗೇಲಿ ಹೇಳ್ತಿದ್ವಿ. ಅಲ್ಲಿ ಸೈಟ್ ಬಹಳ ಜನರಿಗೆ, ರೈತರಿಗೆ ಬಹಳ ಜನರಿಗೆ ಕೇಳಿದೆ, ನೀವು ಎಷ್ಟು ಹೇಳ್ತೀರ ಡಬಲ್ ರೊಕ್ಕ ಕೊಡ್ತೀನಿ ಅಂದ್ರೆ ಯಾರು ಕೊಡ್ಲಿಲ್ಲ. ಅವ್ರೇನ್ ಅವತ್ತು ಇಲ್ಲಿ ಬಂದು ಹಿಂಗ್ ತೋರ್ಸಿದ ಬಂದ್ರಲ್ರಿ, ಅವಾಗಿದ್ದು ಅನಾಯಾಸವಾಗಿ ಈ ಸೈಟ್ ಸಿಗ್ತಿರೋದು. ಅಂದ್ರೆ ಇಲ್ಲಿ ಬಾಡಿಗೆ ಮನೆಗೆ ಬಂದಿವ್ರಿ. ಅಲ್ಲಿ ಒಬ್ರು ಹೇಳಿದ್ರು ಹಿಂಗಂತ ಐತಂತ. ಹಂಗೆ ಸುಮ್ಮನೆ ನೀವು ಬಂದು ಹೇಳಿದ್ದು
ಆ ಮಾಲಕನು ಬಂದು ಅದೇ ಟೈಮ್ಗೆ ಬಂದು ಮಾತಾಡಿದ್ವಿ, ಹೊಂದಿಸ್ಕೊಂಡಿವಿ. ಹಂಗೆ ಸಂಚಾರ ಕೊಟ್ಟಿವಿ. ಮುಂದೊಂದು ತಿಂಗಳ ಹೆಂಗ ರೊಕ್ಕ ಕುಡಿದು ಒಟ್ಟು ರೊಕ್ಕ ಕುಡಿ ಖರೀದಿನ ಐತೆ. ಮುಂದೆ ಇದು ಕಟ್ಟಾಕತ್ತೇವಲ್ರಿ, ಇದು ಹೆಂಗೋ ಒಟ್ಟು ಸುಮ್ಮನೆ ಕಟ್ಟಡ ಪ್ರಾರಂಭ ಐತ್ರಿ. ಹಿಂಗಾಗಿ ಮತ್ತೊಂದು ತಂದೇವ್ರಿ. ಈಗ ಒಂದೇ ನಾವು ಅದಕ್ಕೆ ಈಗ ಏನ್ ಮಾಡವ್ರಿ, ಖರೀದಿನೂ ಸಹಿತ ಹಿರಿಚಂದ ಬಸವೇಶ್ವರ ಮಹಾಮನೆ ದಾಸೋಹ ಮಂಟಪ ಅಂತ ನಾಮಕರಣ ಮಾಡವ್ರಿ. ಇದು ಇಲ್ಲಿ ನಾವು ತ್ರಿವಿಧ ದಾಸೋಹದ ಒಂದು ಸಂಕಲ್ಪ ಇಟ್ಕೊಂಡು ಮಾಡತ್ತವ್ರಿ. ಅಂದ್ರೆ ಅನ್ನ ದಾಸೋಹ, ಜ್ಞಾನ ದಾಸೋಹ, ಅಕ್ಷರ ದಾಸೋಹ ನಡಿಬೇಕಂತ ಹೇಳಿ. ಅಂದ್ರೆ 3 ಫ್ಲೋರ್ ಎಸ್ಟಿಮೇಟ್ ಇಟ್ಕೊಂಡು, ಗ್ರೌಂಡ್ ಫ್ಲೋರ್ ಇಟ್ಕೊಂಡು ಅಂದ್ರೆ ಮೇಲಿನ ಫ್ಲೋರ್ನಾಗ ಎಲ್ಲ ಪೂರ್ತಿ ಎಲ್ಲ ಫಂಕ್ಷನ್ ಎಲ್ಲ ಮಾಡ್ಬೇಕು ಅಂತ ಹೇಳಿ. ಆಮೇಲೆ ಬಡ ಮಕ್ಕಳಿಗೆ ಸ್ವಲ್ಪ ಉಚಿತವಾಗಿ ಟ್ಯೂಷನ್ ಹೇಳ್ಬೇಕು, ಶಿಕ್ಷಣ. ಆಮೇಲೆ ಜ್ಞಾನ ದಾಸೋಹ ಅಂತಂದ್ರು ಇಲ್ಲಿ ನಾವು ಪ್ರತಿ ವಾರ ಮಾಡೇ ಮಾಡ್ತೀವ್ರಿ. ಅಂದ್ರೆ ಪ್ರತಿ ವಾರ ಎಲ್ಲ ಶರಣ ಜಯಂತಿ ಮಾಡ್ತೀವಲ್ರಿ, ಪೂಜೆ, ಪ್ರಾರ್ಥನೆ, ಪ್ರವಚನ, ಪ್ರಸಾದ, ಮಹಾಪ್ರಸಾದ ಮಾಡ್ತೇವ್ರಿ. ಮತ್ತೆ ಪ್ರತಿ ಸೋಮವಾರ ಸ್ವೀಟು, ಅನ್ನ ಸಾರು ಮಾಡ್ತೀವ್ರಿ ಪ್ರತಿ ಸೋಮವಾರ. ಅವ್ರು ಎಷ್ಟೋ ಜನ ಬಲ್ರಿ ಅವರೆಲ್ಲ ಅನ್ನ ಸಾರು ಪ್ರತಿ ಸೋಮವಾರ ಮಾಡ್ತಾರೆ. ಅವ್ರು ಯಾರ ಭಕ್ತರು ನಮ್ಮ ಪೂಜೆ ಇವತ್ತು ಇಟ್ಕೋರಂದ್ರೆ ಇಟ್ಕೊಂತೀವಿ, ಇಲ್ಲಾಂದ್ರೆ ನಾವೇ ಮಾಡಿಬಿಡ್ತೀವಿ. ಅದಕ್ಕೆಲ್ಲ ನಮ್ಮ ಮನೆಯವ್ರದ್ದು ದೊಡ್ಡ ಸಹಕಾರ. ಎಷ್ಟೋ ಜನ ಬಂದ್ರು ಅವ್ರಿಗೆಲ್ಲ ಅಲ್ರಿ ಈಗ ದೊಡ್ಡ ಮಹಾತಾಯಿ ಅವ್ರು. ಯಾಕಂದ್ರೆ ಬಂದಂತ ಎಲ್ಲಾ ಭಕ್ತಾದಿಗಳಿಗೆ ಅವ್ರಿಗೆ ಏನ್ ಬೇಕೆಲ್ಲ ಪ್ರಸಾದ ಇದು ಸಾಮಾನ್ಯ ಅಲ್ರಿ. ಬಸವಣ್ಣನ ಆಶೀರ್ವಾದ. ನಾವು ಅದೇ ಇನ್ನೊಂದು ಏನ್ರಿ, ನಾವು ಮಾಡ್ಬೇಕಂತ ನಮ್ ಇಚ್ಛೆ ಅಲ್ರಿ. ಅವರು ಬಸವಣ್ಣವರು ಒಬ್ಬೊಬ್ಬರಿಗೆ ಒಂದೊಂದು ಇದನ್ನ ಹಾಕಿ ಕಳಿಸಿರ್ತಾರೆ. ಈಗ ಹೇಳಿದ್ರಲ್ಲಿ ಎಲ್ಲ ಫೋಟೋ ನೋಡಿದಾಗ ಗೊತ್ತಾತ ಯಾರ್ಯಾರ ಕಡೆಯಿಂದ ಏನೇನ್ ಕೆಲಸ ನಡಿಬೇಕ ಭಗವಂತ ಮಾಡಕ್ ಹಚ್ಚಿಬಿಟ್ಟ. ಮತ್ತೆ ಇನ್ನೊಂದು ನನಗೆ ಈ ಜಗತ್ತುಗಳಕ್ಕಿಂತ ಪೂರ್ವ ಆದ್ರೂ ಮೊದ್ಲಾದ್ರೂ ಒಟ್ಟು ದಾಸೋಹ ಮಂಟಪ ಕಟ್ಟಬೇಕು, ಈ ಶರಣರು ಎಲ್ಲ ಫೋಟೋ ಹಾಕ್ಬೇಕಂತ ತಿಳಿಯೋಗಿ ಇರ್ತಾರೆ. ಅದು ಹಂಗೆ ಜಗನು ಸಿಕ್ತು, ಕಟ್ಟಕ್ಕೂ ಪ್ರಾರಂಭ ಆಯ್ತು. ಆಮೇಲೆ ಹೆಂಗೋ ರೊಕ್ಕ ಇರ್ಲಿಲ್ಲ ರೀ ನಮ್ಮ ಹತ್ರ. ಅದ್ ಹೆಂಗ್ ದೇವ್ರು ರೊಕ್ಕ ಕುಡಿಸೋದು ಹೆಂಗ ಒಟ್ಟು ಎಲ್ಲಾ ಅನುಕೂಲ ಐತ್ರಿ. ಇದ್ರಾಗ ಒಬ್ರು ಭಕ್ತರು ಅದಾರ್ರಿ, ಅವ್ರದೊಂದು ಒಳ್ಳೆ ಪಾಪ ಅವ್ರದ್ದು ಸಮಸ್ಯೆ ಬಾಳ ಇತ್ರಿ. ಇಲ್ಲಿ ಹಿಂದಿಸಿಗಿರಾಗ ಬಸನ್ನ ಕಟ್ಟಿ ಅಂತೇಳಿ ಅವ್ರು ಬಾಳ ನೊಂದ್ಕೊಂಡಿದ್ರು, ಬಾಳ ಪ್ರಾಬ್ಲಮ್ ಸಿಕ್ಕೊಂಡಿದ್ರು. ಅವ್ರದ್ದು ಸಮಸ್ಯೆ ಬಗೆಹರಿಸಿದ್ವಿ ನಾವು. ಬಗೆಹರಿಸಿದ್ದು ಅಂದ್ರೆ ಏನ್ರಿ, ಇದೇ ಭಕ್ತಿಯಿಂದನ ರೀ. ಅವ್ರ ಮನೆಯೊಳಗೆ ಒಂದು ಬಸವ ಪೂಜೆ ಮಾಡಿ ಇಲ್ಲಿ ಕರ್ಕೊಂಡು ಹೋಗಿ ದರ್ಶನ ಮಾಡ್ಸ್ಕೊಂಡ್ ಬಂದದ್ದು ಅಷ್ಟೇ ರೀ. ಅವ್ರೆಲ್ಲಾ ಸಮಸ್ಯೆ ಬಗೆಹರಿದು ಅವತ್ತು ಅವ್ರು ಒಬ್ಳೆ ಮಗಳ್ರಿ, ಅಂದ್ರೆ ಒಬ್ಬ ಗಂಡ ಮಗ ತೀರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಅವ್ರು ಒಬ್ಳೆ ಮಗಳು ಇದ್ದದಕ್ಕೆ ಆಕಿಗೂ ಬಹಳಷ್ಟು ನೋವು ಇತ್ರಿ. ಸ್ವಲ್ಪ ಇಲ್ಲಿ ಅಜ್ಜಾರ್ ಕಡೆ ಹೋಗಿ ಭೇಟಿ ಆಗೋಣ ಅಂತ ಅವ್ನಿಗೆ ಹೇಳೋಣ. ಅವಾಗ ಅವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅಜ್ಜಾರ ಎಲ್ಲಿದ್ರಂದ್ರೆ ಮನ್ಯಾಗ ಅದೇನ್ರಿ ಅಂದ. ಹಂಗಾರೆ ಬರ್ತಿರ್ತಾರ ಅಂತ ಇಲ್ಲಿ ಬಂದ್ರಿ. ಬಂದ್ಮೇಲೆ ಅವ್ರು ಹೇಳಿದ್ವಿ. ಆಮೇಲೆ ಇನ್ನೊಂದು ಅವ್ರ ಮನ್ಯಾಗ ಏನ್ ಮಾಡಿದ್ರಿ, ಅಣ್ಣ ತಮ್ಮ ಬ್ಯಾರಿಗೆ ನಡ್ಕೊಂಡ್ ದೊಡ್ಡ ಗಾಡಿ ಕಟ್ಟಿದ್ರಿ. ಊರ್ ಬಾಳ ದೊಡ್ಡ ಮನಿ ರೀ. ಅವ್ರು ಅದಕ್ಕೆ ನಿಮ್ ವಾಸ್ತು ಸರಿ ಇಲ್ಲ, ಅದು ಗಾಡಿ ಬಿಚ್ಚ ಕಟ್ಬೇಕು ಹಂಗಿಂಗ ಹೇಳ್ಬಿಟ್ರು. ಅದಕ್ಕೆ ಹಿಂಗೆಲ್ಲ ಹೇಳಕತ್ತಾರ ಅಂದ್ರ ಆಯ್ತು ನಡ್ರಿ ಅಂತ ಅವ್ರ ಮನಿಗೆ ಹೋಗಿ ನೋಡಿದ್ವಿ. ನೋಡಿದ್ಮೇಲೆ ಏನ್ ವಾಸ್ತು ಗಿಸ್ತು ಏನ್ ಅನ್ನಕ್ ಹೋಗ್ಬಿಟ್ರಿ, ಆ ಗಾಡಿನೂ ಕೆಡ್ಬೇಕು ಹೋಗ್ಬಿಡ್ರಿ, ನೋಡೋಣ ಒಂದ್ ಸತಿ ಮಾಡೋಣ, ನಿಮ್ಗ ಸರಿ ಆಯ್ತು ಆಗಿತ್ತು ಬಿಡ್ರಿ, ಇಲ್ಲ ಅಂತ ಆಮೇಲೆ ನಿಮ್ಗೆ ಹಂಗ ಸಮಸ್ಯೆ ಆದ್ರ ಅವಾಗ ಬೇಕಾದ್ರೆ ಕೆಡುವಂತ ಅಂದಿದ್ರು. ಆಯ್ತು ರಾಜಾರ ಅಂತಂದ್ರೆ ಅವ್ರ ಮನೆಯೊಳಗೆ ಹೋಗಿ ಒಂದು ಬಸವ ಪೂಜೆ ಮಾಡಿದ್ವಿ. ಅವ್ರ ಕಡೆಯಿಂದ ಮಾಡಿಸಿ ಹೇಳಿದ್ಮೇಲೆ ಮನೆಯಲ್ಲಿ ಮಾಮನೆ ಅಂತ ಅಷ್ಟು ಮಾಡಿಸಿದ್ವಿ. ಆಮೇಲೆ ಒಮ್ಮೆ ಉಳಿವು ಕರ್ಕೊಂಡು ಹೋದ್ವಿ, ಕಾರ್ ಮಾಡ್ಕೊಂಡು ಹೋಗಿ ಬೆಳಿಗ್ಗೆ ಎದ್ದ ಕೂಡಲೇ ಅಲ್ಲಿ 4 ಗಂಟೆಗೆ ಎಲ್ಲ ಬೆಳ್ಳಿ ಮೂರ್ತಿ ತೆಗೆದಿರ್ತಾರೆ. ಅವಾಗ ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ದರ್ಶನ ಮಾಡಿಸ್ಕೊಂಡು ಅಲ್ಲಿ ಪಾದೋದಕ ತಗೊಂಡು ಬಂದ್ವಿ. ಆ ಹುಡುಗಿ ಕಂಪ್ಲೀಟ್ ಆರಾಮಾದ್ರಿ. ಆಮೇಲೆ ಅವ್ರಿಗೆಲ್ಲ ದುಡ್ಡಿನ ಸಮಸ್ಯೆ ಬಗ್ಗೆ ಇತ್ತು, ವ್ಯವಹಾರ ಸಮಸ್ಯೆ ಬಗ್ಗೆ ಇತ್ತು. ಆಮೇಲೆ ಮನ್ಯಾಗ ಒಂದು ನಾಗರಾವ್ ಕಂಟಿನ್ಯೂ ಇರ್ತಿತ್ರಿ ಅವ್ರ ಮನೆಯೊಳಗ. ಭಾಳ ಹೊಟ್ಟೆ ಎಲ್ಲಿ ಹೋಗೋದಲ್ರಿ ಅದು ಹೋಯ್ತು. ಎಲ್ಲ ಸಮಸ್ಯೆ ಬಗೆಹರಿದು ಇವತ್ತು ಆ ಮಗಳು ಡಾಕ್ಟರ್ ಆಗ್ಯಾಳ್ರಿ. ಇದು ಅವಾಗ ಇದನ್ನ ಹಿಡ್ಕೊಂಡು ಅವ್ರು ಏನ್ ಮಾಡಿದ್ರೆ, ಅವ್ರ ಹೊಲ್ದಾಗ ಇರ್ತಕ್ಕಂಥ ಒಂದು 12 ಸಾಗುವಾನಿ ಗಿಡ ಕೊಟ್ರು ಅವ್ರು. ಅದರ ಸಾಗುವಾನಿ ಗಿಡ ನಮ್ಮ ತಗೋರಿ ತಡ್ಕೊಡ್ರಿ, ನೀವ್ ಎಷ್ಟಾರ ಮುಂದ್ ಕೊಡುವಂತ್ರೆ, ಮುಂದೆ ನಿಮ್ ನೀಗದ ರೊಕ್ಕ ಕೊಡುವಂತ್ರೆ, ಏಟ್ರ ಕೊಡ್ರಿ, ಅಷ್ಟಿಷ್ಟ ಅನ್ನಲ್ಲ ಅಂತ 12 ಗಿಡ ಕೊಟ್ಟವ್ರು. ಬಹಳ ಲೈಟ್ ಗಿಡಕ್ಕೆಲ್ಲ ಅವ್ರ ಗಿಡದವ್ರಿ ಇವೆ. ಆಮೇಲೆ ನಮ್ಗೆ ಇಲ್ಲಿ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿದ್ದಾರೆ, ಅಲ್ಲಿ ಆರ್ಟ್ ಮಾಡಕ್ ಹೋಗ್ತಿದ್ರಿ. ವಾಲ್ ಆರ್ಟ್ ಕಂಪೌಂಡ್ಗೆ ನೀವು ನೋಡ್ರಿ ಏನ್ರಿ, ಕಲಗಟ್ಟಿ ಇದ್ದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪೌಂಡ್ ಅಲ್ಲಿ ಮುಂದ್ರಿ ಇದು ಮೇನ್ ರೋಡ್ಗೆ ಹನುಮಂತ ಗುಡಿ ಕ್ರಾಸಿಗೆ ಐತಿಲ್ಲ ಅಲ್ಲ, ವಾಲ್ ಆರ್ಟ್ ನೋಡ್ರಿ ಕಂಪೌಂಡ್ ನಾನು ಮಾಡಿದ್ರೆ. ಅವಾಗ ನಮ್ಮ ಆರೋಪ ಎಲ್ಲ ನಮ್ ಕೂಡ ಭಾಳ ಕ್ಲೋಸ್, ಭಾಳ ಆತ್ಮೀಯರ್ರಿ. ಅವ್ರು ಸುಮ್ಮನೆ ಎಲ್ಲ ಪರ್ಮಿಷನ್ ಕೊಟ್ಟು ಅವರೇ ಕಡಿಸಿ ಅವರೇ ಕೋಸಿಸಿ ಬಿನ್ನೆ ರೆಡ್ಡಿ ರೀ ಅವರೆಲ್ಲ ಕೋಸಿಸಿ ಎಲ್ಲ ಇದು ಮಾಡಿ ಕೊಟ್ರಿ. ಇದು ನಾವು ಸೈಟ್ ತಗೊಂಡ್ಮೇಲೆ ಈ ಬಿಲ್ಡಿಂಗ್ ಕಟ್ಟಕತ್ಮೇಲೆ ಅನೇಕ ದಾನಿಗಳು ಕೂಡ ಅವರು ಇಚ್ಛಾನುಸಾರ ಒಂದಿಷ್ಟು ದೇಣಿಗೆನೂ ಕೂಡ ಭಕ್ತಾದಿಗಳು ಕೊಟ್ಟಿದ್ದಾರೆ ದೇಣಿಗೆ ಕಟ್ಟಡಕ್ಕೆ. ಹಿಂಗಾಗಿ ಒಟ್ಟು ದಾನಿಗಳ ಸಹಕಾರದಿಂದ ಬಸವಣ್ಣವ್ರ ಆಶೀರ್ವಾದದಿಂದ ಒಟ್ಟು ಈ ಹಂತಕ್ಕೆ ಬಂದು ನಿಂತಂದ್ರೆ ಅಷ್ಟೇ ಅಲ್ಲ, ನಾವು ವಿಶೇಷವಾಗಿ ನಾವು ನಮ್ಮ ತಂದೆಯವ್ರದ್ದು ಒಂದು ಹೆಸರು ಉಳಿಲಿರೋದ್ರಿಂದ
ನಮ್ಮ ತಂದೆಯವರ ಆಸ್ತಿಯನ್ನ ಅಲ್ಲಿ ಊರಾಗ ಒಂದು ಆಸ್ತಿ ಮಾರಿ ಆ ಅಮೌಂಟ್ ಕೂಡ ಬಹಳಷ್ಟು ತಂದು ಹಾಕಿವ್ರು ನಮಗೆ ಆಗಲೇ. ಅದೇ ಒಂದು 23 ಲಕ್ಷ ರೂಪಾಯಿ ನಾವು ನಮ್ಮ ತಂದೆಯವರ ಆಸ್ತಿ ಮಾರೇ ತಂದು ಹಾಕಿವ್ರು. ಇದಕ್ಕೆ ದಾನಿಗದು ಒಂದು 8-10 ಲಕ್ಷ ರೂಪಾಯಿ ಇದೆ ಇದಕ್ಕಿಂತ. ಅಂದ್ರೆ ನಮ್ಮ ಶಾಸಕರು ಒಂದು 2.5 ಲಕ್ಷ ಹಾಕಿದ್ರು, ಅದು ಮತ್ತು ದಾನಿಗದೆಲ್ಲ ಸೇರಿ ಅಷ್ಟೇ ಆಗಿದ್ರು. ಆಮೇಲೆ ಈಗ ಬಸವಣ್ಣವರು ನಾವು ದಾಸೋಹ ಪ್ರಾರಂಭ ಮಾಡೋಕೆ ವಿಶೇಷ ಅಂತಂದ್ರೆ ಬಸವಣ್ಣವ್ರು ಆಗಿನ ಕಾಲದಾಗ ಪ್ರತಿನಿತ್ಯ ಎಲ್ಲ ಶರಣರು ಬಸವಣ್ಣವರು ಪ್ರತಿನಿತ್ಯ 1,96,000 ಜಂಗಮರಿಗೆ ನಿತ್ಯ ದಾಸೋಹ ಮಾಡ್ತಿದ್ರು ಅಂದ್ರೆ ಅವರು ವಿಶೇಷ ಕಾಯಕ ತತ್ವ ಮತ್ತು ದಾಸೋಹ ತತ್ವಕ್ಕೆ ಬಹಳಷ್ಟು ಬೆಲೆ ಕೊಟ್ಟವರು ಬಸವಣ್ಣವರು. ಹಾಗಾಗಿ ನಾವು ಏನು ಮಾಡಿದ್ವಿ, ನಾವು ನಮ್ಮ ಕೈಲಾದ ಮಟ್ಟಿಗೆ ಒಂದಿಷ್ಟು ಅಸಹಾಯಕರಿಗೆ, ಯಾರು ಹಸಿಕೊಂಡು ಬಂದಿರ್ತಾರ, ಯಾರು ನೀರಡಿಸಿ ಬಂದಿರ್ತಾರ, ಅಂಥವ್ರಿಗೆ ಒಂದಿಷ್ಟು ನೀರು ಕೊಡೋದಾಗ್ಲಿ, ಒಂದು ಹೊತ್ತಿನ ಪ್ರಸಾದ ಕೊಡೋದಾಗ್ಲಿ ಮಾಡೋಣ ತಿಳ್ಕೊಂಡು ಒಂದು ಈ ದಾಸೋಹದ ವ್ಯವಸ್ಥೆ ಪ್ರಾರಂಭ ಮಾಡಿದ್ವಿ. ಬಸವಣ್ಣವರು ಬಹಳ ವಿಶೇಷ ಕೊಟ್ಟದ್ದು ಅಂತಂದ್ರೆ ದಾಸೋಹ ತತ್ವ ಮತ್ತು ಕಾಯಕ ತತ್ವ. ಬಟ್ ನಿರಂತರ ನಡೀಲಿ ನಿರಂತರ ಉಳಿಬೇಕು ಅನ್ನುವಂಥದ್ದು ಒಂದು ಸಂಕಲ್ಪ. ಈಗ ನಿಮ್ಮ ಮುಂದೆ ಕೂಡ ಬೆಳಿಬೇಕ್ರಿ. ಈಗ ನಿಮ್ಮ ಊರೊಳಗೆ ಏನು ಆಸ್ತಿ ಮಾರ್ಕೊಂಡು ಇಲ್ಲಿ ಬಂದ ಇದನ್ನ ಮಾಡಿದ್ರಲ್ಲ, ಈಗ ಮತ್ತೆ ನಿಮ್ಮ ಹಿಂದೆ ಮುಂದೆ ಅಣ್ಣ ತಮ್ಮ ನಮ್ಗೆ ಯಾರು ಇಲ್ರಿ, ನಾವು ಇಬ್ಬರೇ ದಂಪತಿಗಳ್ರಿ. ಒಬ್ಬಕ್ಕೆ ಮಗಳು, ಆಕಿ ಮದುವೆ ಮಾಡಿಕೊಟ್ಟವ್ರಿ. ಅವರು ಕೂಡ ಮಗಳು ಮತ್ತೆ ಹಳೆಯರು ಅಷ್ಟೇ. ಒಂದು ನಮ್ಗೆ ಮಗ ಹಳೆಯ ಅಂತಂದ್ರೆ ಮಗನಕ್ಕಿಂತ ಹೆಚ್ಚಿದ ಪಾಪ. ಅವನು ಬಹಳಷ್ಟು ಹೆಲ್ಪ್ ಮಾಡ್ಯಾನ್ರಿ. ಅವನೇ ಒಂದ್ 4-5 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾನ್ರಿ. ಬಾಳ ರೊಕ್ಕ ಹಾಕ್ಯಾನ್ರಿ ಪಾಪ. ಅವನು ಬಾಳ ಮಗನಕ್ಕಿಂತ ಹೆಚ್ಚ್ರಿ. ಅವನು ಬಹಳ ಸಹಕಾರ ಕೊಡ್ತಾನೆ. ಮತ್ತೆ ಜಾತ್ರೆಗೆಲ್ಲ ಬಂದು ನಿಂತು ಎಲ್ಲ ಮಾಡ್ತಾರ್ರಿ. ನಿಂತು ಸಹಕಾರ ಮಾಡ್ತಾರೆ. ಎಲ್ಲ ಪೆಂಡಲ್ ಹಾಕತ್ತ ಎಲ್ಲ ಪ್ರತಿಯೊಂದಕ್ಕೂ ನಿಂತು ಸಹಕಾರ ಕೊಡ್ತಾರ್ರಿ ಅವರು. ಅಂದ್ರೆ ನಿಮ್ಮ ಈಗ ತಂದೆ ತಾಯಿಗೆ ನಿಮ್ಮ ಅಣ್ಣ ತಮ್ಮರು? ನಮ್ಮ ತಮ್ಮ ಒಬ್ಬನೇ ರೀ, ಅವನು ಅಲ್ಲಿ ಮರದಾಗ ಇರ್ತಾನ್ರಿ. ಅಂದ್ರೆ ಅಲ್ಲಿ ಒಂದಿಷ್ಟು ಆಸ್ತಿ ಇದಾರೆ, ಅವನು ಅಲ್ಲಿ ಇರ್ತಾನೆ ಮರದಾಗ್ರಿ. ನೀವು ಅಲ್ಲಿ ಬಿಟ್ಟು ಈ ಕಡೆ ಬಂದಿರಿ? ನಾವು ಈ ಕಡೆ ಬಂದಿವಿ. ಇಲ್ಲಿ ಬಂದ ನೀವು ಹಂಗ ಒಟ್ಟು ಸುಮಾರು ಒಂದು 20 ವರ್ಷ ಆತ್ ಬಿಡ್ರಿ? 21ನೇ ವರ್ಷ. ಇದು ಇಲ್ರಿ 26ನೇ ವರ್ಷ. ಅಂದ್ರೆ 2001ಕ್ಕೆ ನಾವು ಇಲ್ಲಿ ಬಂದಿವಿ. ಅಂದ್ರೆ ಈಗ 26 ಅಲ್ರಿ, 26 ರನ್ನಿಂಗ್ ರೀ ಈಗ. 2001ಕ್ಕೆ ಬಂದಿದ್ವಿ. ನಿಮ್ದು ನಿರಂತರ ಅವಾಗಿಂದ ಏನು ಪ್ರಯತ್ನ ಇದೊಂದು ಏನು ಈಗ ಅಂದ್ರೆ ನಾವು ಒಂದ್ಸಲ ಇದು ಹುಟ್ಟಾಕಿದ್ಮೇಲೆ ನಿಲ್ಬಾರ್ದು. ಇದು ಶಾಶ್ವತ ಮುಂದೂ ಕೂಡ ಉಳಿಬೇಕು. ಇಲ್ಲಿ ನಿರಂತರ ಇಲ್ಲಿ ಅನ್ನದಾಸೋಹ, ಜ್ಞಾನ ದಾಸೋಹ, ಅಕ್ಷರ ದಾಸೋಹ ನಡಿಬೇಕು ಅನ್ನೋ ಉದ್ದೇಶದಿಂದ ಒಂದು ಶಾಶ್ವತ ಕಟ್ಟಡ ಕಟ್ಟೋದು ಒಂದು ಸಂಕಲ್ಪ ಇಟ್ಕೊಂಡು ಮಾಡಕತ್ತವ್ರಿ. ಇವತ್ತೇನೋ ಬಸವನ ಆಶೀರ್ವಾದದಿಂದ ಅವತ್ತು ಬೆಳೆಯಾಗತ್ತೈತಿ. ಇನ್ನೂ ಮುಂದೆ ಬೆಳಿಬೇಕು, ಉಳಿಬೇಕು ಅನ್ನುವಂಥದ್ದು ಒಂದು ನಮ್ಮ ಆಸೆ ಅಷ್ಟೇ. ನಾವು ಪ್ರತಿ ವರ್ಷ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಪಾದಯಾತ್ರೆ ಇರ್ಬೋದು, ಚಕ್ರಿಯವ್ರು ಇರ್ಬೋದು, ಟ್ರ್ಯಾಕ್ಟರ್ನವ್ರು ಇರ್ಬೋದು, ಅವ್ರದ್ದು ಮಾಡ್ತೀವಿ ಎಲ್ಲರದು ಒಬ್ಬೊಬ್ಬ ಊರಿಗೆ ಒಂದು 2-3 ಮಂದಿದು ಹೆಸರು, ನಂಬರು ಎಲ್ಲ ತಗೊಂಡಿರ್ತೀವ್ರಿ. ಅವ್ರಿಗೆ ಕೂಡ ಹೇಳ್ತೀವಿ ನಾವು, ನಿಮ್ಮ ಊರೊಳಗೆ ಯಾರು ಹಿಂದೆ ಬರೋರು ಇದ್ರ ಅವ್ರಿಗೆಲ್ಲ ಹೇಳ್ರಿ, ಮುಂದಿನ ವರ್ಷ ಎಲ್ಲರಿಗೂ ಇಲ್ಲಿ ಬರಾಕ್ ಹೇಳ್ರಿ ಅಂತ ಹೇಳಿರ್ತೀವ್ರಿ. ಎಲ್ಲರಿಗೂ ಅವ್ರಿಗೆಲ್ಲ ಲಿಸ್ಟ್ ತಗೊಂಡಿರ್ತೀವ್ರಿ. ಆ ನಂತರ ಈಗ ನಾವು ಕೂಡ ಈಗ ಮುಂದೆ ಬರ್ತಕ್ಕಂಥ ಭಕ್ತರಿಗೆ, ಈ ವಿಡಿಯೋ ನೋಡಿದಂತ ಭಕ್ತರಿಗೆ, ಯಾರು ಈ ವಿಡಿಯೋ ನೋಡ್ತಾರಲ್ಲ ಪ್ರತಿಯೊಬ್ಬ ಉಳಿವಿ ಭಕ್ತರಷ್ಟೇ ಅಲ್ಲ, ಇನ್ ಯಾವುದೇ ದೇವರ ಭಕ್ತರಿರ್ಬೋದು, ಅವರು ಕೂಡ ಇಲ್ಲೇ ಇದೊಂದು ಕಲಗಟ್ಟಿಗೋಗಿ ಇರ್ತಕ್ಕಂಥ ಒಂದು ಚನ್ನಬಸವೇಶ್ವರ ಮಹಾಮನೆ ದಾಸೋಹ ಮಂಟಪಕ್ಕೆ ಬಂದು ಒಂದು ಭೇಟಿ ಕೊಟ್ಟು ಇಲ್ಲಿ ಬಸವಣ್ಣವರ ಒಂದು ದರ್ಶನ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಇಲ್ಲಿ ಪ್ರಸಾದ ಮಾಡಿಕೊಂಡು, ಅಥವಾ ಅವ್ರಿಗೆ ವಸತಿ ಉಳಿಯುವಂಥ ವ್ಯವಸ್ಥೆನೂ ಐತಿ. ಅವ್ರಿಗೇನಾದ್ರು ಮುಂದೆ ಹೋಗ್ಲಿಕ್ಕೆ ಅನಾನುಕೂಲತೆ ಇದ್ರೂ ಸಹಿತ ಅವ್ರು ಬಂದು ಇಲ್ಲಿ ವಸತಿ ಉಳ್ಕೋಬೋದ್ರಿ. ಪಾದಯಾತ್ರೆ ಇರ್ಬೋದು, ಚಕ್ರಿಯವ್ರು ಇರ್ಬೋದು, ಟ್ರ್ಯಾಕ್ಟರ್ನವ್ರು ಇರ್ಬೋದು, ಯಾರೇ ಇರಲಿ, ಏನಾದರೂ ಅವ್ರಿಗೆ ದಾರಿಯಲ್ಲಿ ಅನಾನುಕೂಲತೆ ಆಗೈತೆ ಅಂದ್ರೆ ಇಲ್ಲಿ ಬಂದು ಅವ್ರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದ್ದಾರೆ. ಅವ್ರು ಪ್ರಸಾದ ಮಾಡ್ಬೋದು, ಉಳ್ಕೋಬೋದು. ಅದಕ್ಕೆ ನಾವು ಎಲ್ಲ ಭಕ್ತಾದಿಗಳಿಗೆ ವಿನಂತಿ ಮಾಡ್ಕೋದೇನಂತಂದ್ರೆ, ಮುಂದೆ ಬರ್ತಕ್ಕಂಥ ಎಲ್ಲ ಭಕ್ತರು, ಪ್ರತಿಯೊಬ್ಬರು ಈ ವಿಡಿಯೋ ನೋಡಿರ್ತಕ್ಕಂಥ ಭಕ್ತರು, ಇಲ್ಲಿ ಉಳಿವಿ ಹೋಗ್ತಕ್ಕಂಥ ಭಕ್ತರು ಇಲ್ಲಿ ಚನ್ನಬಸವಣ್ಣವ್ರ ಮಹಾಮನೆ ದಾಸೋಹ ಮಂಟಪಕ್ಕೆ ಪ್ರತಿಯೊಬ್ಬರು ಬರಲಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ. ಅಷ್ಟೇ ಅಲ್ಲ, ನಿಮ್ಗೇನಾದರೂ ಈ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ನಾವಲ್ಲಿ ಮೇನ್ ರೋಡ್ಗೆ ಒಂದು ಬೋರ್ಡ್ ಹಾಕ್ತೀವ್ರಿ, ಚನ್ನಬಸವೇಶ್ವರ ಮಹಾಮನೆ ದಾಸೋಹ ಮಂಟಪ ಬೋರ್ಡ್ ಹಾಕ್ತೀವಿ. ಅಷ್ಟೇ ಅಲ್ಲ, ಮತ್ತೆ ಈ ವಿಡಿಯೋದಾಗ ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ಇರ್ತೈತಿ. ಆ ನಂಬರ್ ನೋಡ್ಕೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಆಮೇಲೆ ನೀವು ಕೇವಲ ಉಳಿವಿ ಜಾತ್ರೆಗೆ ಹೋಗುವಾಗ ಅಷ್ಟೇ ಅಲ್ರಿ, ಎನಿ ಟೈಮ್ ನೀವು ಉಳಿವಿಗೆ ಹೋಗ್ಬೇಕಾದ್ರೂ ಇರ್ಬೋದು, ಅಥವಾ ಮೈಲಾರಕ್ಕೆ ಹೋಗುವಾಗಿರ್ಬೋದು, ಯಾವುದೇ ದೇವಸ್ಥಾನಕ್ಕೆ. ಇವತ್ತು ನೋಡ್ರಿ ಪಂಡ್ರಾಪುರದವರು ಬರ್ತಾರೆ, ದಿಂಡಿಯವ್ರು ಬರ್ತಾರೆ, ಅವ್ರಿಗೂ ಕೂಡ ನಾವು ದಾಸೋಹ ಮಾಡ್ತೀವಿ. ಒಂದೊಂದ್ಸಲ ಮೈಲಾರಕ್ಕೆ ಹೋಗೋರು ಬರ್ತಾರೆ, ಒಂದೊಂದ್ಸಲ ಎಲ್ಲ ಮುಡುಟಕ್ಕೆ ಹೋಗೋರು ಬರ್ತಾರೆ. ಎಲ್ರಿಗೂ ನಾವು ದಾಸೋಹ ಆದ್ಮೇಲೆ ಎಲ್ಲರಿಗೂ ಇವರೋ ಬರ್ಬೇಕು ಅವರೋ ಬರ್ಬೇಕಂತ ಏನಿರ್ಬೋದು, ಎಲ್ಲರಿಗೂ ದಾಸೋಹ ಇದ್ದೇ ಇರ್ತದ್ರಿ. ಮತ್ತಿಲ್ಲೇ ಟೈಮ್ ಇಲ್ರಿ, ಎನಿ ಟೈಮ್ ಅವ್ರು 24 ಗಂಟೆ ಯಾವಾಗಾದ್ರೂ ಬರ್ಬೋದು. ಇಲ್ಲಿ ಹಗಲು ಹೊತ್ತಷ್ಟ ದಾಸೋಹ ಇರ್ತೈತಿ, ರಾತ್ರಿ ಇರಲ್ಲ ಅಂತ ದಯವಿಟ್ಟು ಯಾವ ಭಕ್ತಾದಿಗಳು ತಿಳ್ಕೊಬಾರ್ದು. ಅವ್ರಿಗೆ ನೀವು ಯಾವುದೇ ಟೈಮ್ ಬರ್ರಿ, 24 ಗಂಟೆನೂ ಇಲ್ಲಿ ದಾಸೋಹದ ವ್ಯವಸ್ಥೆ ಇರ್ತೈತಿ. ಆದ್ರೆ ಸ್ವಲ್ಪ ಹಂಗೇನಾದ್ರು ನೀವು ಬರೋದಿದ್ರೆ ಈ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಅಂತ ತಮ್ಮಲ್ಲಿ ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡ್ಕೊತೀನಿ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ. ನಮಸ್ಕಾರ.
ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನು ಮಾಡಿರ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿರುವಂತಹ ನಮ್ಮ ಚನ್ನ ಬಸವೇಶ್ವರರ ಮಹಾಮನೆ ದಾಸೋಹ ಮಂಟಪದ ಶರಣ ತಿಪ್ಪಣ್ಣ ಉಳುವಪ್ಪ ಕುರುಗುಂದ ಅಪ್ಪನವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ನಾನು ಹೇಳ್ಕೊಳ್ತೇನೆ. ನಮಸ್ಕಾರ. ಈ ಬ್ಯಾಟ್ರಿ ಇವಾಗ ಇಲ್ರಿ, ಇಲ್ರಿ. ಇಲ್ಲ, ಹಂಗೆ ನಮಸ್ಕಾರ ಮಾಡ್ರಿ. ಈ ಬ್ಯಾಟ್ರಿ ಶ್ರೀ ಗುರು ಮತ್ತೊಮ್ಮೆ ಎಲ್ಲ ಶರಣ ಬಂಧುಗಳು, ಶರಣಾರ್ಥಿಗಳು, ಈ ಚಾನಲನ್ನು, ಈ ವಿಡಿಯೋನ ನೋಡಿರ್ತಕ್ಕಂಥ ಎಲ್ಲ ಭಕ್ತರಲ್ಲಿ, ಶರಣ ಸಮೂಹದಲ್ಲಿ ನಾನು ಭಾಳ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ಈ ಒಂದು ವಿಡಿಯೋನ ನೋಡಿರ್ತಕ್ಕಂಥ ಭಕ್ತರು, ಈ ವಿಡಿಯೋನ ಮಾಡಿರ್ತಕ್ಕಂಥ ನಮ್ಮ ಶರಣ ಬಂಧುಗಳಾಗಿರ್ತಕ್ಕಂಥ ಸದಾನಂದ ಬೈರಿದೇವ್ರ ಕೊಪ್ಪದವರು ತಾವು ಭಕ್ತಿಯಿಂದ ಬಂದು ಈ ಒಂದು ಎಲ್ಲ ನಮ್ಮ ದಾಸೋಹ ಮಂಟಪದ ಒಂದು ವಿಡಿಯೋನ ಚಿತ್ರೀಕರಣ ಮಾಡಿದ್ದಾರೆ. ಆ ಭಕ್ತರ ಒಂದು ಮಾಡಿರ್ತಕ್ಕಂಥ ಚಿತ್ರೀಕರಣವನ್ನು ಈ ವಿಡಿಯೋನ ನೋಡ್ತಕ್ಕಂಥ ಎಲ್ಲ ಭಕ್ತ ಸಮೂಹ ಈ ವಿಡಿಯೋನ ನೋಡಿ ಅವ್ರಿಗೆಲ್ಲ ಸಹಕರಿಸಿ ಇನ್ನೂ ಈ ಚಾನಲ್ ಹೆಚ್ಚು ಹೆಚ್ಚು ಬೆಳೆಯುವಂಥ ಒಂದು ತಮ್ಮೆಲ್ಲ ಸಹಕಾರ ಇದಕ್ಕೆ ಇರಲಿ ಅಂತ ತಿಳ್ಕೊಂಡು ಎಲ್ಲ ನಮ್ಮ ಶರಣ ಬಂಧುಗಳಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿ ಸಲ್ಲಿಸುತ್ತಾ ಮುಕ್ತಾಯ ಮಾಡೋಣ.